ಓಂ ಶಾಂತಿ. ಇವತ್ತಿನ ವಿಷಯ 16 ಕಲೆ. 16 ಕಲೆಯ ಭಾಗ 2. ಇನ್ನು ನಾವು ಚರ್ಚೆಯನ್ನ ಮಾಡಿದ್ವಿ, ಮಹಾಭಾರತವನ್ನು ನಮ್ಗೆ ತಿಳಿಸಿದ್ದಾರೆ. 16 ಕಲೆ ಅಂತಂದ್ರೆ ಏನು ಅಂದ್ರೆ, ಯಾವ ವ್ಯಕ್ತಿ ಯಾವ ಕರ್ಮವನ್ನ ಮಾಡ್ತಾನೋ ಅವನು ಸಂಪೂರ್ಣತೆಯ ಲೇವಲಲ್ಲಿ ಇದ್ಬಿಟ್ಟು ಕರ್ಮವನ್ನ ಮಾಡ್ತಾನೆ ಅಂತ ಹೇಳಿದ್ರು. ಇದು ಯಾವುದಲ್ಲಿ ಸಂಪೂರ್ಣತೆ ಆತ್ಮೀಯರೇ? ತಮಗೆಲ್ಲರಿಗೂ ಗೊತ್ತು, ಪ್ರತಿಯೊಂದು ಆತ್ಮನಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ ಅಲ್ವಾ? ಎಲ್ಲರಲ್ಲೂ ಎಲ್ಲ ವಿಶೇಷತೆ ಇದೆಯಾ? ಇಲ್ಲ. ಎಲ್ಲರೂ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಯಾರು ಹೊಲದ ಕೆಲಸ ಮಾಡ್ತಾನೆ ಅವನು ಡ್ರೈವಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಡ್ರೈವಿಂಗ್ ಮಾಡೋನು ಕಾರ್ಪೆಂಟ್ರಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಕಾರ್ಪೆಂಟ್ರಿ ಕೆಲಸ ಮಾಡೋನು ಮೆಕ್ಯಾನಿಕ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ರೆ ಸತ್ಯಯುಗದಲ್ಲಿರುವಂತಹ ಎಲ್ಲ ಆತ್ಮರು ಸೋಲಾಕಲಾ ಸಂಪೂರ್ಣರಾಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೌದಾ? ಹೌದು ಅಲ್ವೋ? ಎಸ್ ಆರ್ ನೋ? ಹಾಗಿದ್ರೆ ಯಾವುದರಲ್ಲಿ ಅವರು ಸಂಪೂರ್ಣರಾಗಿರ್ತಾರೆ, ಪರಿಪೂರ್ಣರಾಗಿರ್ತಾರೆ ಅಂತ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಯಾವುದಲ್ಲಿ ಆಗಿರ್ತಾರೆ? ಓಕೆ ಓಕೆ. ಮೊದಲನೇದಾಗಿ ಭಗವಂತ ಹೇಳ್ತಾರೆ, ಅಲ್ಲಿ ಪ್ರತಿಯೊಂದು ಕರ್ಮವನ್ನ ಯಾವ ಆತ್ಮ ಮಾಡ್ತಾರೋ ಖುಷಿಯಿಂದ ಮಾಡ್ತಾರಂತೆ. ಹೆಂಗ್ ಮಾಡ್ತಾರಂತೆ? ಖುಷಿಯಿಂದ ನಾವಿಲ್ಲಿ ಹೆಂಗ್ ಮಾಡ್ತೀವಿ? ಮಾಡ್ಬೇಕಾ? ನಾನೇ ಮಾಡ್ಬೇಕಾ? ಅವ್ರು ಮಾಡಿದ್ರೆ ಆಗೋದಿಲ್ವಾ? ಪ್ರತಿ ಸಲ ನಾನೇ ಮಾಡ್ಬೇಕು? ಅವ್ರು ಹೇಳಿ ಆಮೇಲೆ ಹೋಗ್ಬೇಕಾದ್ರೆ ಮಾಡೋಣ. ಎಷ್ಟು ದುಡ್ಡು ಕೊಡ್ತೀರಾ? ಕೊಟ್ರೆ ಮಾತ್ರ ಮಾಡ್ತೀವಿ. ಹೌದಲ್ವೋ? ಹಣ ಕೊಟ್ಟ ಮೇಲೂ ಕೂಡ ಆ ಒಂದು ಖುಷಿಯ ಭಾವದಿಂದ ಮಾಡೋದಿಲ್ಲ ಆದ್ಮೇಲೆ. ಒಂದು ಅನುಭವ ಹೇಳ್ತೇನೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಗೆ ಅಥವಾ ಬಡವರ ಮನೆಗೆ ಯಾರಾದ್ರೂ ಅರ್ಚಕರು ಪೂಜೆ ಮಾಡ್ಲಿಕ್ಕೆ ಬಂದು ಏನ್ ಮಾಡ್ತಿದ್ರು ಗೊತ್ತಾ? ಬಡವರ ಮನೆಗೆ ವಿಶೇಷವಾಗಿ ಖುಷಿಯಿಂದ ಪೂಜೆಯನ್ನ ಮಾಡ್ತಿದ್ರು. ನೀವು ಎಷ್ಟಾದ್ರೂ ಹಣ ಕೊಡಿ, ಕಣ್ಣು ಮುಚ್ಕೊಂಡು ಜೋಬಲ್ಲಿ ಹಾಕೊಂಡು ತಗೊಂಡೋಗೋರು. ಓಕೆನಾ? ಇವತ್ತು ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟು ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ, ಫಸ್ಟ್ ದುಡ್ಡಿಡಿ ಆಮೇಲೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಸ್ವಲ್ಪ ವರ್ಷದ ಒಂದು ವ್ಯತ್ಯಾಸ ಆದ್ಮೇಲೆ. ಇವಾಗ ನನಗೆ ವಯಸ್ಸು ಎಷ್ಟು? 50 ವರ್ಷ. ಸರಿ, ನನಗೆ ಬುದ್ಧಿ ಬಂದು ಒಂದು 20 ವರ್ಷ. 30 ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಲ್ವಾ? ಮೊದಲು ನೀವು ಯೋಚನೆ ಮಾಡಿ, ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೇಲಿ ಮದುವೆ ಆದ್ರೆ ಊನವರೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ರೋ ಬರ್ತಿರ್ಲಿಲ್ವೋ? ಬರ್ತಿದ್ರು. ಅವ್ರು ಇನ್ನೂ ಸಂಬಳ ಕೊಡ್ತಿದ್ರ? ಇಲ್ಲ. ಖುಷಿಯಿಂದ ಮಾಡ್ತಾ ಇದ್ರೋ ಮಾಡ್ತಿರ್ಲಿಲ್ವೋ? ಮಾಡ್ತಾ ಇದ್ರು. ಇವತ್ತು ಬರಲ್ಲ. ನೀವು ಬಂದಂತ ಕೆಲಸದವ್ರಿಗೆ 1,000 ರೂಪಾಯಿ ಸಂಬಳ ಕೊಡ್ಬೇಕು. ಹೌದಾ? ಸಂಬಳ ಕೊಟ್ಮೇಲೆ ಅವ್ನು ಖುಷಿಯಾಗಿರ್ತಾನ? ಇರಲ್ಲ. ಮೊದ್ಲಿನಷ್ಟು ಲೆವೆಲ್ ಅಲ್ಲಿ ಮಾಡ್ತಿದ್ದಾನ? ಇಲ್ವಲ್ಲ. ನಿಮ್ ಪ್ರಾಕ್ಟಿಕಲಿ ಗೊತ್ತಾಗ್ತಾ ಇದೆಯಲ್ಲ. ನಾವು ನಮ್ಮ ಮನೆ ಕೆಲಸ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡ್ತೀವಿ. ಯಾಕಪ್ಪ ಈ ಜನ್ಮದ ಕರ್ಮದ ಲೆಕ್ಕಾಚಾರ ಅಂತ ಬೈದು 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 ಮಾಡ್ತೀವಿ. ಅದು ಅಡಿಗೆ ಮಾಡೋದಿರ್ಲಿ, ನೆಲ ಒರೆಸೋದಿರ್ಲಿ, ಆಫೀಸಿನ ಕೆಲಸ ಮಾಡೋದಿರ್ಲಿ, ಖುಷಿಯಿಂದ ಮಾಡೋದಿಲ್ಲ ನಾವು. ನಮ್ಗೆ ರಜೆ ಯಾವಾಗ ಸಿಗ್ತದೆ? ಯಾವಾಗ ಸುತ್ತಬಹುದು? ಯಾವಾಗ ಸಂಬಳ ಜಾಸ್ತಿ ಆಗ್ತದೆ? ಯಾವಾಗ ನಮ್ಗೆ ಲಾಭ ಆಗ್ತದೆ? ನಮ್ಮ ವೈಯಕ್ತಿಕ ಲಾಭದ ದೃಷ್ಟಿ ಮಾತ್ರ ಇರ್ತದೆ ಹೊರತು, ನಾನು ಪರಿಪೂರ್ಣತೆಯಿಂದ ಮನಸ್ಪೂರ್ವಕವಾಗಿ ಶ್ರದ್ಧಾ ಮನೋಭಾವದಿಂದ ಕರ್ಮ ಮಾಡಬೇಕು ಹೇಳುವಂತ ಪರ್ಸೆಂಟೇಜ್ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಆಗ್ತಾ ಇದೆ. ಹೌದಾ? ನೀವು ಚಿಕ್ಕವರಿದ್ದಾಗ ನೀವು ತಂದೆ ತಾಯಿಗಳಿಗೆ ಎಷ್ಟು ಗೌರವವನ್ನ ಕೊಡ್ತಾ ಇದ್ರಿ, ಅಷ್ಟು ಗೌರವವನ್ನ ನಿಮ್ಮ ಮಕ್ಕಳು ನಿಮ್ಗೆ ಕೊಡ್ತಾ ಇದ್ದಾರಾ? ಇಲ್ಲ. ಇಲ್ಲ ಇಲ್ಲ. ಸರಿ, ನಿಮ್ಮ ಮಕ್ಕಳು ಇಲ್ವೇ ಇಲ್ಲ. ಇನ್ನೂ ಇಲ್ಲ. ಅದೇನರ್ಥ? ಆ ಕಲೆಗಳು ಕಡಿಮೆ ಆಗ್ತಾ ಇದೆಯೋ ಇಲ್ವೋ? ಅಲ್ವಾ? ಮೊದ್ಲು ಯಾರಾದ್ರೂ ಏನಾದ್ರು ಒಂದು ಮಾತನ್ನು ಹೇಳಿದ್ರೆ ತಕ್ಷಣಕ್ಕೆ ಮಾಡ್ಬಿಡೋರು, ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ. ಹೌದಾ? ಇವತ್ತು ಎಷ್ಟು ಬೊಬ್ಬೆ ಹಿಡ್ಕೊಂಡು ಕೂಡ ಮಾಡೋದಿಲ್ಲ, ಬೇಕಾದ ಮಾಡೋ ಇಲ್ದಿದ್ದಿಲ್ಲ ಅಲ್ವಾ? ಮೊದ್ಲು ಮನೇಲಿ ಅಡಿಗೆ ಮಾಡ್ತಿದ್ರು ಆದ್ಮೇಲೆ ತಮ್ಗೆ ಗೊತ್ತು, ಕಾಡಿನಿಂದ ಕಟ್ಟಿಗೆ ಕಡ್ಕೊಂಡು ಬಂದ್ಬಿಟ್ಟು ಒಲೆಯಲ್ಲಿ ಬೆಂಕಿ ಮಾಡಿ ಬಾವಿಯಿಂದ ನೀರು ಸೇದಿ ಏನ್ ಮಾಡ್ತಿದ್ರು? ಅಡಿಗೆಯನ್ನ ಮಾಡಿ ಮನೇಲಿ ಸ್ನಾನ ಮಾಡಿ ಮನೆ ಸೆಗಣಿಯನ್ನ ಸಾರಿಸ್ಬಿಟ್ಟು ರಂಗೋಲಿಯನ್ನ ಹಾಕಿ, ಹೌದು ಅಲ್ವೋ? ನೀರು ಎಳ್ಕೊಂಡು ಬಂದ್ಬಿಟ್ಟು ಆ ಒಂದು ಒಲೆಯನ್ನ ಸೆಗಣಿಯಿಂದ ಸಾರಿಸಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಏನ್ ಮಾಡೋರು?
ಊಟ ಹೌದು ಸ್ವೀಕಾರ ಮಾಡಿ. ಇವತ್ತು ಇವತ್ತು ಗ್ಯಾಸ್ ಎದುರು ಮಾಡೋದ್ ಕಷ್ಟ. ಜೊಮ್ಯಾಟೊ ಇವತ್ತೇನಾಗಿದೆ ಆನ್ಲೈನ್ ಆಗಿದೋ ಇಲ್ಲೋ ವ್ಯತ್ಯಾಸ ಇದೆಯೋ ಇಲ್ಲೋ ಇವಾಗ ಹಾಗೆ ನೀವು ಹೀಗೆ ಯೋಚನೆ ಮಾಡಿ ಇಷ್ಟು ಸ್ವಲ್ಪ ವರ್ಷದಲ್ಲಿ ಇಷ್ಟು ವ್ಯತ್ಯಾಸ ಅಂತಂದ್ರೆ ಸತ್ಯುಗದಲ್ಲಿ ಎಷ್ಟು ಚೆನ್ನಾಗಿರ್ಬೋದು. ಅವ್ರು ಯಾವುದೇ ಕರ್ಮವನ್ನ ಮಾಡಿ, ನಾನು ಬರೀ ಅಡಿಗೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಮೊದಲು ಯಾವುದೋ ಒಂದು ವ್ಯಕ್ತಿ ಮನೆಯಲ್ಲಿ ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಹೌದಪ್ಪ ನನಗೆ ಕೆಲಸ ಕೊಟ್ಟಿರುವಂತ ಧಣಿ ಅಂತ ಇಷ್ಟು ಗೌರವ ಕೊಡ್ತಾ ಇದ್ನೋ ಕೊಡ್ತಾ ಇರ್ಲಿಲ್ವೋ? ಕೊಡ್ತಾ ಇದ್ರು, ಇವತ್ತು ಕೊಡಲ್ಲ, ಅಲ್ವಾ? ಅಂದ್ಮೇಲೆ ಆ ಗುಣ ಆ ಕಲೆ ಕಡಿಮೆ ಆಗಿದೆಯೋ ಇಲ್ವೋ? ಕಡಿಮೆ ಆಗಿದೆ. ಈ ಕಲೆ ಪ್ರತಿಯೊಂದು ಕರ್ಮಕ್ಕೂ ಬೇಕೋ ಬೇಡವೋ? ಬೇಕು. ಅವ್ರು ಕಾರ್ಪೆಂಟ್ರೇ ಆಗಿರ್ಲಿ, ಅವ್ರ ಜ್ಞಾನನೇ ಹೇಳಲಿ, ಅವನು ಏನೇ ಇರ್ಲಿ, ಆದ್ರೆ ಈ ಕಾಮನ್ ಕಲೆಗಳು ಪ್ರತಿಯೊಂದು ಆತ್ಮನಲ್ಲೂ ಬೇಕಾಗ್ತದೆ. ಆತ್ಮೀಯರು, ಒಂದು ಸಮಯ ಈ ರೀತಿ ಇತ್ತು, ಯಾರಿಗೇನು ಹೇಳಬೇಕಾಗಿದ್ದಿಲ್ಲ, ಸ್ವಹಿತಾಸಕ್ತಿಯಿಂದ ಎದ್ದು ಬಿಟ್ಟು ಅವ್ರ ಕೆಲಸವನ್ನ ಅವ್ರು ಮಾಡೋರು ಅಲ್ವಾ? ಇನ್ನು ಕಸ ಗುಡ್ಸು ಪಾತ್ರೆ ತೊಳಿ ಹೇಳ್ಬೇಕಾಗಿದ್ದಿಲ್ಲ, ಅವ್ರ ಡ್ಯೂಟಿನ ಏನ್ ಮಾಡ್ತಾರೆ ಅವ್ರು ಪ್ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರು. ಹೌದು ಅಲ್ವೋ? ಯಾರಿಗ್ಯಾರೂ ರಾಜರಾಗ್ಬೇಕಾಗಿದ್ದಿಲ್ಲ. ನೋಡಿ, ಹೌದು. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದಾಗಲೂ ಕೂಡ ಲೌಕಿಕದವರು ಬಂದವರು ಹೇಳ್ತಾರೆ ಏನಂತ, ಅಲ್ಲಿ ಅಂದ್ರೆ ವಿಶೇಷವಾಗಿ ಮೌಂಟ್ ಅಬುಗೆ ಹೋದಾಗ ಯಾರಿಗೂ ಯಾರೂ ಡೈರೆಕ್ಷನ್ ಅನ್ನು ಕೊಡಲ್ಲ, ಅವ್ರವ್ರ ಟೈಮಿಗೆ ಹೋಗ್ಬಿಟ್ಟು ಅವ್ರವ್ರ ಕೆಲಸವನ್ನೇನ್ ಮಾಡ್ಬಿಡ್ತಾರೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ ಅಲ್ವಾ? ಮೌಂಟ್ ಅಬುನಲ್ಲಿ ನೋಡಿ ಟೈಮ್ ಟೇಬಲ್ ಇದೆ. ಓಕೆ, ತರಕಾರಿ ಕಟ್ ಮಾಡೋರು ಬಂದವ್ರು ತರಕಾರಿ ಕಟ್ ಮಾಡಿದ್ರು, ಕ್ಲೀನ್ ಮಾಡಿದ್ರು, ಹೋದ್ರು. ಹೌದಾ? ಅಡಿಗೆ ಮಾಡೋರು ಬಂದ್ರು, ಅಡಿಗೆ ಮಾಡಿದ್ರು, ಹೋದ್ರು. ಬಡ್ಸೋರು ಬಂದ್ರು, ಬಡಿಸಿದ್ರು, ಹೋದ್ರು. ಕ್ಲೀನ್ ಮಾಡೋರು ಬಂದ್ರು, ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರು ಅಲ್ವಾ? ಅಡಿಗೆ ಮಾಡಿ ಆದ್ಮೇಲೆ 1 hour ನಂತರ ನೋಡಿದ್ರೆ ಅಡಿಗೆ ಮಾಡಿದಾರೆ ಅಂತ ಅನ್ಸತ್ತಾ? ಇಲ್ಲ. ಯಾಕೆ ಯಾಕೆ ಅವ್ರ ನೆಕ್ಸ್ಟ್ ಕೆಲ್ಸ ಡಿಪಾರ್ಟ್ಮೆಂಟ್ ಅವರು ತಕ್ಷಣ ಬಂದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗಿರ್ತಾರೆ. ಅವರ ಹೌದು. ಟೈಮಿಗೆ ಅವರ ಡ್ಯೂಟಿನ ಮನಸ್ಪೂರ್ವಕವಾಗಿ ಮಾಡ್ತಾರೆ. ಇದನ್ನ ನಾವು ಈಶ್ವರಿ ವಿಶ್ವವಿದ್ಯಾಲಯ ನೋಡ್ಬೋದಲ್ವಾ? ನೋಡ್ಬೋದು. ಅದೇ ನಮ್ಮ ಮನೆಗಳಲ್ಲಿ ಆಗಲ್ಲ. ಇವತ್ತು ತರಕಾರಿ ಕಟ್ ಮಾಡಿದ್ದು 1 ವಾರ ಆದ್ರೂ ನಾವು ತೆಗೆದು ಬಿಸಾಕಿರೋದಿಲ್ಲ. ವಾರಗಟ್ಲೆ ಆದ್ರೂ ಕೂಡ ಬಟ್ಟೆ ವಾಶ್ ಮಾಡೋದಿಲ್ಲ. ಒಂದು ಬಾಕ್ಸ್ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಇಟ್ಬಿಟ್ಟು ಏನ್ ಮಾಡ್ತೀವಿ, ಭಾನುವಾರ ರಜೆ ಇರ್ತದಲ್ಲೋ ಆ ವಾಷಿಂಗ್ ಮಷೀನ್ ಅಲ್ಲಿ ಹಾಕೋಣ ಅಂತ ಬ್ಯಾಲೆನ್ಸ್ ಮಾಡಿ ಇಟ್ಟಿರ್ತೀವಿ ಅದನ್ನ ಅಲ್ವಾ? ಯಾರಾದ್ರೂ ಇವತ್ತು ಆತ್ಮೀಯರೇ ನಮ್ ಕೆಲಸ ಆಡಿದ್ರೆ ಸಿಟ್ಟು ಬರ್ತದೆ, ನನಗೆ ಯಾಕೆ ಕೇಳಬೇಕು, ನೀನೇ ಮಾಡ್ಬೋದಲ್ವಾ? ಮೊದ್ಲೇನಿತ್ತು, ಅವ್ರು ಹೇಳಬಾರ್ದು, ನಾವು ಮಾಡ್ಬೇಕು ಹೇಳುವಂತ ಮನೋಭಾವ ಇತ್ತು. ಇದು ಜೀವನದಲ್ಲಿ ಸುತ್ತಮುತ್ತಲು ನೀವು ನೋಡ್ತಾ ಇದ್ದೀರೋ ಇಲ್ವೋ? ಅಲ್ವಾ? ಅಂದ್ರೆ ಕಾಮನ್ ಕೆಲವೊಂದು ಸಾಮಾನ್ಯವಾದಂತ ನಿಯಮಗಳು ಏನ್ ಮಾಡ್ತವೆ ಆತ್ಮೀಯರೇ, ಆ ಕರ್ಮಕ್ಕೆ ಖುಷಿಯನ್ನ ಕೊಡ್ತವೆ. ಹಳೆ ಕಾಲದಲ್ಲಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಸಂಬಳ ಕಡಿಮೆ ಇತ್ತು ಅಲ್ವಾ? ಅದೇ ಖುಷಿ ಇತ್ತೋ ಇಲ್ವೋ? ಯಾಕೆ ಹೇಳಿ? ನೀವು ಡಿಮಾಂಡ್ ಇರ್ತಿಲ್ಲ, ಇಷ್ಟೇ ಕೊಡಿ ಅಂತ ಡಿಮಾಂಡ್ ಇರ್ತಿರ್ಲಿಲ್ಲ ಅಲ್ವಾ? ಅದು ಇವತ್ತೇನಾಗಿದೆ, ಜನರ ಹಣ ಇದೆ, ಖುಷಿ ಇದೆಯಾ? ಇಲ್ಲ. ಮೊದ್ಲೇನ್ ಹೇಳ್ತಿದ್ರು, ಈ ನಿಮ್ಮ ರೈತರ ಹೇಳ್ತಾ ಇದ್ರು ಏನಂತ, ಮೊದ್ಲು ಕೆಲಸಗಾರ ಬರ್ತಾ ಇದ್ರಿ, 50 ರೂಪಾಯಿ ಕೆಲ್ಸಕ್ಕೆ ಬಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡೋರು, 50 ರೂಪಾಯಿ. ಸರಿನಾ? ಈಗ ಅಣ್ಣವ್ರೆ 1,000 ರೂಪಾಯಿ ಸಂಬಳ ಅಂತ ಹೇಳ್ತಾರೆ. ಅವ್ರ ಮನೆಗೆ ನಾವು ಕಾರ್ ಕಳಿಸ್ಬೇಕು, ಕಾರಲ್ಲಿ ಬರ್ತಾರೆ ಎಷ್ಟು ಗಂಟೆಗೆ? 10 ಗಂಟೆಗೆ. ನೋಡಿ, ಅನುಭವ ಇದೆ. 10 ಗಂಟೆಗೆ ಬಂದ್ಮೇಲೆ ಅಣ್ಣವ್ರಿಗೆ ತಿಂಡಿ ಮತ್ತೆ ಕಾಫಿ ಕೊಡಬೇಕು. ಸರಿ, ಅದಾದ್ಮೇಲೆ ಮಧ್ಯೆ ಮಧ್ಯೆ ಗುಟ್ಕಾ ತಿನ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಟೈಮ್ ಪಾಸ್ ಮಾಡ್ತಾರೆ. ಮಧ್ಯಾಹ್ನ ಊಟ ಆದ್ಮೇಲೆ 1 hour ನಿದ್ರೆ ಮಾಡ್ಬೇಕು ಅವರು. ಸರಿನಾ? ಅದಾದ್ಮೇಲೆ 4 ಗಂಟೆ ಆದ ತಕ್ಷಣ ವಾಪಸ್ ಹೋಗ್ಲಿಕ್ಕೆ ರೆಡಿ. ಅಣ್ಣವ್ರು ಮೊದ್ಲು 50 ರೂಪಾಯಿ ಕೊಟ್ಟಾಗ ಎಷ್ಟು ಕೆಲಸ ಮಾಡ್ತಿದ್ರು, ಇವತ್ತು 1,000 ರೂಪಾಯಿ ಕೊಟ್ಟು ಕಾರ್ ಕೊಟ್ಟರು ಕೂಡ ಅಷ್ಟು ಕೆಲಸ ಇವತ್ತು ಆಗ್ತಾ ಇಲ್ಲ. ನೀವ್ ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಯಾಕೆ ಹೇಳಿ ನೋಡೋಣ, ಯಾಕೆ ಅವನ್ ಕೆಲಸ ಮಾಡಲ್ಲ? ನಮ್ಮ ಮನಸ್ಥಿತಿ ನಾವು ಚೇಂಜ್ ಮಾಡ್ಕೊಂಡಿಲ್ಲ ಆದ್ಮೇಲೆ. ಮೊದ್ಲೆಲ್ಲ ನಮ್ಮಲ್ಲಿ ಕೆಲಸದವ್ರು ಬಂದ್ರೆ ಮನೇಲಿರುವಂತ ಊಟ ತಿಂಡಿ ಉಡುಗೊರೆ ಎಲ್ಲ ಕೊಡ್ತಿದ್ವಿ ನಾವು. ಅವನಿಗೆ ಅವಶ್ಯಕತೆ ಇದ್ದಾಗ ಹಣ ಸಹಾಯನೂ ಮಾಡ್ತಿದ್ವಿ, ಅವನ ಬಗ್ಗೆ ಗೌರವ ಇಡ್ತಿದ್ವಿ. ಹೌದಾ? ಇವತ್ತು ಅವನಿಗೆ ಸಂಬಳ ತಗೊಳಲ್ವಾ, ಅವನಿಗೆ ಯಾಕೆ ಕೊಡ್ಬೇಕು? ನಮ್ಮ ಯೋಚನೆನೂ ಕೂಡ ಚೇಂಜ್ ಆಗಿದ್ಯೋ ಆಗಿಲ್ವೋ? ಆಗೈತೆ. ಹಾಗೆ ಲೇಬರು ಕೂಡ ಏನ್ ಮಾಡಿದ್ದಾರೆ, ಚೇಂಜ್ ಮಾಡ್ಕೊಂಡಿದ್ದಾರೆ. ಅವಾಗ ಅವನಿಗೆ ಮಾಲೀಕನ ಬಗ್ಗೆ ಏನಿಲ್ಲ, ಗೌರವನೇ ಇಲ್ಲ.
ಎಷ್ಟು ಉದಾಹರಣೆಗಳನ್ನ ನೋಡಿ. ಮೊದ್ಲೆಲ್ಲ ಹೇಗಿತ್ತು ಅಂತಂದ್ರೆ, ಒಬ್ಬ ವ್ಯಕ್ತಿ ನಮ್ಮೂರಿಂದ ಬೆಂಗಳೂರಿಗೆ ಹೋದ್ರೆ, ಇವಾಗ ನನ್ನ ಉದಾಹರಣೆಯಲ್ಲಿ, ನಮ್ಮ ಅಕ್ಕನ ಉದಾಹರಣೆಯಲ್ಲಿ, ಯಾರು ಸೆಂಟರ್ ಟೀಚರ್ ಇದ್ದಾರೆ, ಬೆಂಗಳೂರಿಗೆ ಹೋದಾಗ ಒಂದೇ ಕಂಪ್ನಿಯಲ್ಲಿ ಜಾಯಿನ್ ಆಗಿದ್ದು, ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ದು, ಅಲ್ಲಿ ರಿಸೈನ್ ಮಾಡ್ಬಿಟ್ಟು ಬಂದಿರೋದು. ಇವತ್ತು ಬೆಂಗಳೂರಿನಲ್ಲಿ ಜನ ಹೋಗ್ಲಿ, 6 ತಿಂಗಳಿಗೆ ಒಂದ್ಸಲ ಕಂಪ್ನಿ ಚೇಂಜ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಕಂಪ್ನಿಗೆ ಏನಾದ್ರು ಹಾಕೊಂಡು ಹೋಗ್ಲಿ, ನನಗೆ ಸಂಬಳ ಜಾಸ್ತಿ ಅನ್ಸಿರ್ತದೆ. ನಂಬಿಕೆ, ವಿಶ್ವಾಸ, ಪ್ರೀತಿ, ಗೌರವ, ಮನಸ್ಪೂರ್ವಕವಾಗಿ ಕರ್ಮ ಮಾಡಬೇಕು ಹೇಳುವಂತ ಮನೋಭಾವ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಅದು ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ ಆತ್ಮೀಯರೇ, ಅಲ್ವಾ? ಒಬ್ಬ ಫಿಲ್ಮ್ ಆಕ್ಟರ್ ಪಾಠ ಮಾಡ್ಬೇಕಾದ್ರೆ ನನಗೆ ಎಷ್ಟು ದುಡ್ಡು ಸಿಗ್ತದೆ, ರಾಜಕೀಯದ ನನಗೇನು ಲಾಭ ಆಯ್ತು? ಎಲ್ಲರೂ ಸ್ವಾರ್ಥದಲ್ಲಿ ಇದ್ದಾರೆ ಹೊರತು ಬೇರೆಯವ್ರ ಉಪಕಾರದ ಬಗ್ಗೆ ಯಾರಾದ್ರೂ ಇದ್ದಾರಾ? ಇಲ್ಲ. ಮೊದ್ಲೆಲ್ಲ ಏನಿತ್ತು? ಎಲ್ರೂ ಚೆನ್ನಾಗಿರ್ಬೇಕು. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿರ್ಬೇಕು ಅಂತ ತಾಯಿಯರ ಇತ್ತು, ಹೌದಾ? ಹೌದು. ಅಲ್ವಾ? ಇವತ್ತೇನಾಗ್ತಾ ಇದೆ? ನಾನ್ ಚೆನ್ನಾಗಿದ್ರೆ ಸಾಕು. ಫಸ್ಟ್ ಮಕ್ಕಳೇ ಬೇಡ, ಮಕ್ಕಳಿದ್ರು ಕೂಡ ಆದಷ್ಟು ಬೇಗ ಬೇಬಿ ಸಿಟ್ಟಿಂಗ್ ಹಿಂಗೆ ಕಳ್ಸ್ಕೊಡೋದು, ಅಥವಾ ಮತ್ತೆ ಬೇರೆ ಯಾರ್ದೋ ಒಂದು ಯಾರ ಹತ್ರ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರ ಕೈಲಿ ಹೆಂಗ್ ಕೊಡೋದು. ಆದಷ್ಟು ಬೇಗ ಅವ್ರನ್ನ LKG ಕಳ್ಸ್ಬಿಡೋಣ, ಸ್ವಲ್ಪ ದೊಡ್ಡವರಾದ್ರೆ ಸಾಕು ಹಾಸ್ಟೆಲ್ಗೆ ಕಳ್ಸ್ಬಿಡೋಣ, ಮನೆ ಇರೋದೇ ಬೇಡ ಅವರು, ಅಲ್ವಾ? ಮದುವೆ ಆದವರು ಆದಷ್ಟು ಬೇಗ ಡೈವರ್ಸ್ ಮಾಡ್ಕೊಂಡ್ಬಿಡೋಣ. ಮನೇಲಿರೋ ಮಕ್ಕಳು ಮೊದ್ಲು ನೋಡಿ ಆತ್ಮೀಯರೇ, ಎಲ್ಲರೂ ಸೇರ್ಬಿಟ್ಟು ಭಜನೆ ಮಾಡ್ತಿದ್ರು, ಮನೇಲಿ ಕೂತ್ಕೊಂಡ್ಬಿಟ್ಟು. ಇವತ್ತು ನಿನ್ ರೂಮ್ ಬೇರೆ, ನನ್ನ ರೂಮ್ ಬೇರೆ, ನಿನ್ ಮೊಬೈಲ್ ಬೇರೆ, ನನ್ನ ಮೊಬೈಲ್ ಬೇರೆ, ನಿನ್ ಕಾರ್ಯಕ್ರಮ ಬೇರೆ, ನನ್ನ ಕಾರ್ಯಕ್ರಮ ಬೇರೆ. ಹೌದು. ಹಾಗಿದ್ರೆ ಈ ಎಲ್ಲ ಕಲೆಗಳು ಮನುಷ್ಯಾತ್ಮದಲ್ಲಿ ಬಂದಿರುವಂತ ಕಾರಣದಿಂದನೇ ಇವತ್ತು ಮನದಲ್ಲಿ ದುಃಖ ಅಲ್ವಾ, ಅಶಾಂತಿ ಅಲ್ವಾ, ಪರಿಸ್ಥಿತಿಗಳು, ಸಮಸ್ಯೆಗಳು. ಹೌದು ತಾನೆ? ಒಂದೊಂದು ವಿಷಯದಲ್ಲಿ ಎಕ್ಸ್ಪರ್ಟೈಸೇಷನ್ ಅದು ಬೇರೆ, ಆದ್ರೆ ಬೇಸಿಕ್ ಆಗಿ ನೀವು ಮಾಡುವಂತ ಕರ್ಮದಲ್ಲಿ ನಿಮ್ಗೆ ಸಂತೃಪ್ತತೆ ಇರ್ಬೇಕಲ್ವಾ? ಸರಿ, ನೀವೆಲ್ಲ ಬಾಬನ ಅನನ್ಯ ಮಕ್ಕಳ? ಮಾತೇ ಆಡ್ತಾ ಇಲ್ಲ ಯಾರು. ನೀವೆಲ್ಲ ಬಾಬನ ಅನನ್ಯ ಮಕ್ಕಳ? ಹೌದು. ಸತ್ಯವಾದ ಮಕ್ಕಳ? ಹೌದು. ಹೌದಾ? ಹೌದು. ಪಾಪ ಸತ್ಯವಾದ ಮಕ್ಕಳಿಗೆ 4:45 ಎಚ್ಚರ ಆಗ್ತದೆ ಅಮೃತ ವೇಳೆ ಯೋಗ ಮಾಡ್ಬೇಕು ಅಂತ. ಸತ್ಯವಾದ ಮಕ್ಕಳು ನಾವು ಎಷ್ಟು ಸೀರಿಯಸ್ ಆಗಿ ಮಾಡ್ತೀವಿ, ಎಷ್ಟು ಸೀರಿಯಸ್ ಆಗಿ ಸೇವೆ ಮಾಡ್ತೀವಿ. ನನ್ಗೇನು ಸಿಗ್ತದೆ? ಅಣ್ಣವ್ರೆ 25 ವರ್ಷ ಆಯ್ತು, ಮನಸ್ಸಲ್ಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ಸಮಸ್ಯೆಗೆ ಪರಿಹಾರನೇ ಇಲ್ಲ. ಸರಿ, ನೀವೇನು ಮಾಡಿದ್ದೀರಿ ಅದನ್ನು ಹೇಳೋದಿಲ್ಲ. ಈಶ್ವರಿ ಸೇವಾ ಕೇಂದ್ರಕ್ಕೆ ಈಶ್ವರಿ ಯಜ್ಞದಲ್ಲಿ ನಾನೇನು ಮಾಡಿದ್ದೇನೆ, ನಾನು ಎಷ್ಟು ಸೀರಿಯಸ್ ಆಗಿದ್ದೇನೆ? ಸರಿ, ಬಾಬನೊಂದು ಪ್ರಶ್ನೆ. ನಿಮ್ದೊಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ 3:15 ಓಪನ್ ಆಗ್ತದೆ, ಎಷ್ಟು ಗಂಟೆಗೆ? 3:30. ನೀವು 4:15 ನಿಮ್ಮ ಯಾರಾದ್ರೂ ಲೇಬರ್ ಬಂದ್ರೆ ನಿಮ್ಗೆ ಖುಷಿ ಆಗತ್ತಲ್ವಾ ಕೆಲಸ ಮಾಡ್ಲಿಕ್ಕೆ ಬಂದ್ರೆ? ಆಗಲ್ಲ. ಮತ್ತೆ 3:30, 3:45, 4 ಗಂಟೆ ಒಳಗ್ ಬಂದ್ರೆ ಖುಷಿ. 3:15 4 ಗಂಟೆಗಲ್ಲ, 3:15 5 ನಿಮಿಷ ಮೊದಲೇ ಬಂದಿರ್ಬೇಕು, ಹೌದಾ? ಹೌದು. ಆಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ನಾವು ಬೇರೆಯವರಿಗೆ ಡೈರೆಕ್ಷನ್ ಕೊಡುವಂತ ಮೊದಲು ನಾವೆಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಆಗಿದ್ದೀವಿ, ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಎಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದೀವಿ, ಎಷ್ಟು ಮನಸ್ಪೂರ್ವಕವಾಗಿ ಮಾಡ್ತಿದ್ದೀವಿ, ಖುಷಿಯಿಂದ ಮಾಡ್ತಿದ್ದೀವಿ, ಶ್ರದ್ಧೆಯಿಂದ ಮಾಡ್ತಿದ್ದೀವಿ, ಪ್ರೀತಿಯಿಂದ ಮಾಡ್ತಿದ್ದೀವಿ, ಸ್ವಇಚ್ಛೆಯಿಂದ ಮಾಡ್ತಿದ್ದೀವಿ. ಅಯ್ಯೋ ಬಂದಿಲ್ಲ ಅಂದ್ರೆ ಯೋಗೇಶಣ್ಣ ಬೈತಾರಪ್ಪ, ಯೋಗೇಶನಿಗೋಸ್ಕರ ಯೋಗ ನಿಮ್ದು. ನಾವು ಯೋಗ ಮಾಡಿಲ್ಲ ಅಂತಂದ್ರೆ ವಿಕರ್ಮ ವಿನಾಶ ಆಗೋದಿಲ್ಲ, ಶಿಕ್ಷೆ ಸಿಗ್ತದೆ, ಅದಕ್ಕಾಗಿ ನಮ್ಗೆ ಯೋಗ. ಹಳೆ ಕಾಲದ ಜನ ಹಣಕ್ಕೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ ಆತ್ಮೀಯರೇ, ಅಲ್ವಾ? ಸಂತೃಪ್ತಿಗೋಸ್ಕರ ಕೆಲಸ ಮಾಡ್ತಿದ್ರು, ಅಲ್ವಾ? ಆವಾಗ ಹಣ ಕಡಿಮೆ ಇತ್ತು, ಗುಣ ಜಾಸ್ತಿ ಇತ್ತು, ಹೌದು ಅಲ್ವೋ? ಹೌದಣ್ಣ. ಇವತ್ತು ಇವತ್ತು ಹಣ ಜಾಸ್ತಿ ಇದೆ, ಕಮ್ಮಿ ಇದೆ. ಹಾಗಿದ್ರೆ ಸತ್ಯುಗದಲ್ಲಿ ಏನಿತ್ತು ಹೇಳಿ ನೋಡೋಣ? ಗುಣ ಜಾಸ್ತಿ ಇತ್ತು, ಹಣ ಜಾಸ್ತಿ ಇತ್ತು? ಎರಡೂ ಇತ್ತು. ಹಾ? ಆವಾಗ ಜನ ಹಣದ ಕಡೆ ಗಮನ ಕೊಡ್ತಿರ್ಲಿಲ್ಲ, ಅವ್ರದ್ದು ಬೇಕಾದಷ್ಟು ಇತ್ತು. ಅಲ್ಲಿ ಜನ ಖುಷಿಯಾಗಿದ್ದು ಗುಣದಿಂದ ಆತ್ಮೀಯರೇ. ಹೌದು. ಇವತ್ತು ನಮ್ಮ ಮೇಲೆ ಬಂಗಾರ ಇದೆ ಅಂತ ನಿಮ್ಗೆ ನಶೆ ಇರ್ತದೆ, ಅವರಿಗೆ ಬಂಗಾರದ ನಶೆ ನೀಡಿದ್ರೆ ಆವಾಗ ಅವ್ರು ಖುಷಿಯಿಂದ ಇರ್ತಾರೆ, ಅಲ್ವಾ? ಈಗ ಹೇಳಿ, ನೀವು ಸಣ್ಣವರಿದ್ದಾಗ ಖುಷಿಯಾಗಿದ್ದೀರೋ, ಇವಾಗ ಖುಷಿಯಾಗಿದ್ದೀರೋ? ಹಾ, ಸರಿ. ಸಣ್ಣವರಿದ್ದಾಗ ನೀವ್ ಯಾಕೆ ಖುಷಿಯಾಗಿದ್ದೀರಿ? ಯಾವ್ದೇ ಜವಾಬ್ದಾರಿ ಇರ್ಲಿಲ್ಲ.
ಹ್ಮ್ ನೀವು ಸಣ್ಣವರಿದ್ದಾಗ ಕರ್ಮ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಗುಣ ಇತ್ತು. ಏನಿತ್ತು? ಗುಣ ಇದೆ. ಇವತ್ತೇನಿದೆ? ದನ ಇದೆ. ಹಣ ಇದೆ ಹೌದು. ಅಲ್ವಾ? ಹಾಗಿದೆ ಹಣ ಬೇಕೋ ಗುಣ ಬೇಕೋ? ಗುಣ ಗುಣ ಬೇಕು. ಗುಣ ಬೇಕು. ಸತ್ಯಯುಗದಲ್ಲಿರುವಂತ ಆತ್ಮಗಳು ಗುಣದಿಂದ ಸಮೃದ್ಧಿ ಆಗಿದ್ರು. ಹಾಗಿದೆ ಅವರಿಗೆ ಆ ಗುಣ ಸಿಕ್ಕಿದ್ ಯಾವಾಗ? ಎಲ್ಲಿ? ಸಂಗಮದಲ್ಲಿ. ಸಂಗಮದಲ್ಲಿ. ಈಗ ಪರಮಾತ್ಮನಿಂದ ಸಿಕ್ಕಿರುವಂತದ್ದು. ಹೌದಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಇವತ್ತು ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ, ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದೀರಿ, ಎಷ್ಟು ಬೇರೆಯವರಿಗೆ ದಾನ ಮಾಡ್ತಾ ಇದ್ದೀರಾ, ಯಾವುದೇ ಕರ್ಮವನ್ನ ಮಾಡ್ಲಿ. ಓಕೆ, ಕೆಲವೊಂದು ಮಕ್ಕಳು ಇರ್ತಾರೆ, ಅಣ್ಣವರೇ ಬಾಬಾ ಸೆಂಟರ್ ನಲ್ಲಿ ಕೆಲಸವನ್ನ ಮಾಡಿದಾಗ ನಮ್ಗೆ ಖುಷಿಯಾಗಿರ್ತದೆ, ಬೇಜಾರೇ ಆಗೋದಿಲ್ಲ. ಯಾಕೆ? ಯಾಕೆ? ಆ ಸ್ವಹಿತಾಸಕ್ತಿಯಿಂದ ಮಾಡ್ತೀರಾ ಅಲ್ವಾ? ಸಂತೃಪ್ತತೆಯಿಂದ ಮಾಡ್ತೀರಾ, ಇಚ್ಛೆಯಿಂದ ಮಾಡ್ತೀರಾ, ಬಾಬಾ ಅಂತ ಮಾಡ್ತೀರಾ. ಮನೆಯಲ್ಲಿ ಆಗಲ್ಲ. ಯಾಕೆ ಅಂತ ನನ್ ಸೊಸೆ ಮಾಡಿದ್ರೆ ಆಗುದಿಲ್ವಾ, ನಾನೇ ಮಾಡ್ಬೇಕಾ, ಮಕ್ಕಳ ಮಾತೇ ಕೇಳುದಿಲ್ಲ, ಮನೆಯವರು ಬೈತಾ ಇರ್ತಾರೆ. ಅವಾಗ ಮನಸ್ಸು ಹೆಂಗಿರ್ತದೆ ಹೇಳಿ ನೋಡೋಣ. ಆ ಮನಸ್ಸಿನ ವ್ಯತ್ಯಾಸದಿಂದನೇ ಕರ್ಮದ ಫಲದಲ್ಲಿ ಏನಾಗತ್ತೆ ಆತ್ಮೀಯರೇ? ವ್ಯತ್ಯಾಸ ಬರುತ್ತಲ್ವಾ? ಹೌದು. ಅದಕ್ಕಾಗಿ ಸೋಲಾಕಲಾ ಸಂಪೂರ್ಣ ಅಂತಂದ್ರೆ ಅಲ್ಲಿ ಯಾವುದೇ ಕರ್ಮ ಮಾಡುವಂತ ಆತ್ಮ ಖುಷಿಯಿಂದ ಮಾಡ್ತಾನೆ, ಸಂತೋಷದಿಂದ ಮಾಡ್ತಾನೆ, ಪ್ರೀತಿಯಿಂದ ಮಾಡ್ತಾನೆ, ನಿಸ್ವಾರ್ಥ ಭಾವದಿಂದ ಮಾಡ್ತಾರೆ, ನಿರ್ಮಾಣ ಭಾವದಿಂದ ಮಾಡ್ತಾರೆ, ಯಾವಾಗ್ಲೂ ಬೇರೆಯವರು ಒಳ್ಳೇದಾಗ್ಬೇಕು ಹೇಳುವಂತ ಮನೋಭಾವದಿಂದ ಮಾಡ್ತಾರೆ ಅಲ್ವಾ? ಅದಕ್ಕಾಗಿ ಅಲ್ಲಿರುವಂತ ಆತ್ಮಗಳು ಸದಾಕಾಲ ಹೇಗಿರ್ತಾರೆ? ಹೇಗೆ? ಖುಷಿಯಾಗಿರ್ತಾರೆ. ಅಂತಂದ್ರೆ ಮನಸ್ಪೂರ್ವಕವಾಗಿ ಏಕಾಗ್ರತೆಯಿಂದ ತುಂಬಾ ಸ್ವಇಚ್ಛೆಯಿಂದ ಮಾಡಬೇಕು ಹೇಳುವಂತ ಆ ಮನೋಭಾವದಿಂದ ಕರ್ಮವನ್ನು ಮಾಡ್ತಾ ಇರ್ತಾರೆ ಆತ್ಮೀಯರೇ. ಅದು ನಾವು ಮಾಡುವಂತ ಕರ್ಮವನ್ನು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ನಾವು ರಾಜಯೋಗ ಯಾಕೆ ಮಾಡ್ತೀವಿ ಗೊತ್ತಾ? ಯಾಕೆ ಮಾಡ್ತೀವಿ ಹೇಳಿ ನೋಡೋಣ. ಯಾಕೆ ಮಾಡ್ತೀವಿ? ಬಾಬಾ ಈ ಕೆಲಸ ಮಾಡ್ಕೊಡು, ಮೊದಲೇ ಡಿಮಾಂಡ್ ಇರ್ತದೆ ನಮ್ದು. ಯಾರ ಹತ್ರ ಬಾಬಾ ಹತ್ರ ಇರ್ತದೋ ಇರಲ್ವೋ? ಸತ್ಯ ಹೇಳಿ. ಇರ್ತೈತೆ. ಅಲ್ವಾ? ಅವಾಗ ಅದಕ್ಕೆ ಸೋಲಾಕಲ ಸಂಪೂರ್ಣ ಅಂತ ಹೇಳ್ತಾರ? ಹೇಳಲ್ಲ. ಇವಾಗ ಗೊತ್ತಾಯ್ತಾ ಸೋಲಾಕಲ ಅಂತಂದ್ರೆ ಏನು ಅಂತ? ಮಾಡುವಂತ ಕರ್ಮದಲ್ಲಿ ಆತ್ಮ ಏನ್ ಮಾಡಿರ್ತಾನೆ? ಖುಷಿಯಿಂದ ಸಂತೋಷದಿಂದ ಮಾಡ್ತಾ ಇರ್ತಾನೆ, ಏಕಾಗ್ರತೆಯಿಂದ ಮಾಡ್ತಾ ಇರ್ತಾರೆ. ಅದಕ್ಕೆ ಸೋಲಾಕಲಾ ಸಂಪೂರ್ಣ ಅಂತ ಬಿಟ್ಟು ಹೇಳ್ತಾರೆ. ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಆತ್ಮೀಯರೇ? ಪ್ರಪಂಚದಲ್ಲಿ ಆ ಕಲೆಗಳು ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲ ಸ್ವಹಿತಾಸಕ್ತಿ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಆತ್ಮೀಯರೇ, ಹಳೆ ಕಾಲದ ಜನ ಎಕರೆಗಟ್ಟಲೆ ಜಮೀನಿದ್ರು ಸೇಲ್ ಮಾಡ್ತಿದ್ರು, ಇಟ್ಕೊಳ್ತಿದ್ರು. ಇಟ್ಕೊಳ್ತಿದ್ರು. ಅವ್ರ ಡ್ರೆಸ್ ಹೆಂಗಿರ್ತಿತ್ತು ಹೇಳಿ ನೋಡೋಣ? ಒಂದು ಬಿಳಿ ಅಂಗಿ, ಒಂದು ಲುಂಗಿ, ಒಂದು ಟವೆಲ್, ಮುದ್ದೆ ಸಾಂಬಾರ್ ಆದ್ಮೇಲೆ ಮುಗೀತು ಅಷ್ಟೇ. ಓಕೆ. ಈಗಿನ ಜನ 4 ಫ್ಲೋರ್ ಬಿಲ್ಡಿಂಗು, 25,000 ರೂಪಾಯಿದು ಏನು ಮೊಬೈಲ್. ಸೋಫಾ 50,000 ರೂಪಾಯಿ ಮೊಬೈಲ್ ಅಲ್ಲ, 25,000 ರೂಪಾಯಿ ಸೋಫಾ, 50,000 ರೂಪಾಯಿದು ಮಂಚ, ಸರಿನಾ? ಒಂದು 10 ಕೋಟಿ ರೂಪಾಯಿ ಬಿಲ್ಡಿಂಗು, ಮನೇಲಿ ಎದುರುಗಡೆಗೆ 1 ಕೋಟಿ ರೂಪಾಯಿ ಕಾರು, 3 ಲಕ್ಷದ ರೂಪಾಯಿದೇನೋ ಮೊಬೈಲು, ಬ್ರಾಸ್ಲೈಟ್, ಬಂಗಾರ ಎಲ್ಲ ಇರ್ತದೆ, ಏನ? ಆಮೇಲೆ ಮೈ ಪೂರ್ತಿ ಲೋನು ಕೂಡ ಇರ್ತದೆ. ಏನಿರ್ತದೆ? ಬ್ಯಾಂಕಲ್ಲಿ ಲೋನು ಕೂಡ ಇರ್ತದೆ. ಜೊತೆಗೆ ರಾತ್ರಿ ಬಂದ್ಬಿಟ್ಟು ಮಾತ್ರೆನೂ ತಿಂತಾ ಇರ್ತಾರೆ. ಹೌದಲ್ವಾ? ಮನೇಲಿ ನಾಯಿ ಇಲ್ದಿದ್ದು ದೊಡ್ಡ ಬೋರ್ಡ್ ಇರ್ತದೆ, ಏನಂತ? ನಾಯಿ ಇದೆ ಎಚ್ಚರಿಕೆ ಅಂತ. ದೊಡ್ಡ ಮನೆ ಇರ್ತದೆ, ಮನೇಲಿ ಜನನೇ ಇರೋದಿಲ್ಲ. ಮಕ್ಕಳೆಲ್ಲಿ ಅಂತಂದ್ರೆ ಒಬ್ಬನು ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಇನ್ನೊಬ್ಬನು US ಅಲ್ಲಿ ಇದ್ದಾನೆ. ಅವಾಗ ಹಳೇ ಮನೆ ಇರ್ತಾ ಇತ್ತು, ಬೆಡ್ರೂಮೇ ಇರ್ತಿರ್ಲಿಲ್ಲ. ಹೌದಲ್ವೋ? ಹೌದು. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಮಲ್ಕೊಳ್ಳೋರು. ನಾವು ಇನ್ನು ಉತ್ತರ ಭಾರತದ ಕಡೆಗೆ ಹೋಗ್ಬಿಟ್ರೆ ಬೇಸಿಗೆ ಕಾಲದಲ್ಲಿ ಮನೆ ಹೊರಗಡೆನೆ ಹೆಣ್ಮಕ್ಳು ಗಂಡು ಮಕ್ಕಳು ಮಲ್ಕೊಂಡ್ಬಿಡ್ತಾರೆ. ಮೇಲ್ಗಡೆಗೆ ಚಪ್ಪಡಿ ಕಲ್ಲಿರ್ತದೆ, ಅದ್ರ ಮೇಲೆ ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಇಲ್ಲಿ ಮರದ ಕೆಳಗಡೆಗೆ. ಇವತ್ತು ಸಪರೇಟ್ ರೂಮ್ ಬೇಕು, ಫ್ಯಾನ್ ಬೇಕು, ಅದರೊಳಗಡೆಗೆ ಬಾತ್ರೂಮ್ ಬೇಕು ಅಲ್ವಾ? ದೇವರ ಕೋಣೆಯನ್ನು ಹೊರಗಡೆ ಹಾಕಿದೀವಿ, ಬಾತ್ರೂಮ್ ಅನ್ನ ಮನೆ ಕರ್ಕೊಂಡ್ ಬಂದಿದೀವಿ. ನಾವು ನಮ್ಮ ಮನೆ ಪಕ್ಕದಲ್ಲೇ ಇಟ್ಕೊಂಡಿದೀವಿ, ಬೆಡ್ರೂಮ್ ಪಕ್ಕದಲ್ಲೇ ಇಟ್ಕೊಂಡಿದೀವಿ. ಅಂದ್ರೆ ರಾವಣನ ಮನೆ ಕರ್ಕೊಂಡ್ ಬಂದಿದೀವಿ ನಾವು.
ದೇವ್ರನ್ನ ಹೌದು ದೂರ ಮಾಡ್ತಿದೀವಿ. ಹೌದಲ್ವೋ? ಹೌದು ಇದೆಲ್ಲ ಮನೋಸ್ಥಿತಿ ಎಲ್ಲಿಂದ ಬಂತು ಆತ್ಮೀಯರೇ? ಇವತ್ತಿನ ನ್ಯೂ ಜನರೇಷನ್ ದೇವಸ್ಥಾನಕ್ಕೆ ಹೋಗ್ತಾರಾ? ಭಜನೆ ಮಾಡ್ತಾರಾ? ರಂಗೋಲಿ ಹಾಕ್ತಾರಾ? ಅಡಿಗೆ ಮಾಡ್ಕೊಳ್ತಾರಾ? ಇಲ್ಲ. ತಲೆ ಯಾವ ಬಾಚ್ಕೊಳ್ತಾರಾ? ಯಾವ್ದು ಮಾಡಲ್ಲ ಬಳೆ ಹಾಕೊಳ್ತಾರಾ? ಹಾಕಲ್ಲ ನಿಮ್ ಮಾತ್ ಕೇಳ್ತಾರಾ? ಕೇಳಲ್ಲ ಆದ್ಮೇಲೆ ಕಲೆಗಳು ಕಡಿಮೆ ಆಗಿದ್ಯೋ ಆಗಿಲ್ವೋ? ಆಗೈತೆ ಅದಕ್ಕೆ ಬರ್ತಾರೆ ಕಲಿಯುಗದ ಅಂತ ಅಂದ್ರೆ ನೋ ಕಲೆ. ಏನ್ ಹೇಳಿ? ನೋ ಕಲೆ. ಆದ್ರೆ ನಿಮ್ಮಲ್ಲಿ ಬಾಬಾ ಏನು ಕಳ್ಸಿಕೊಡ್ತಾ ಇದ್ದಾರೆ? ಆ ಮಕ್ಕಳು ಏನು ಕರ್ಮ ಮಾಡಿದ್ರು ಖುಷಿಯಿಂದ ಮಾಡಿ. ಅಲ್ಲಿ ಈಶ್ವರಿ ಸೇವೆಯ ಮೂಲಕ ಕಲ್ಸ್ಕೊ ಜ್ಞಾನವನ್ನ ಹೇಳುದು ಖುಷಿಯಿಂದ ಮಾಡಿ, ಯೋಗ ಖುಷಿಯಿಂದ ಮಾಡಿ. ದಯವಿಟ್ಟು ಕಾಟಾಚಾರಕ್ಕೆ ಮಾಡಬಾರ್ದು ಮಾಡಬೇಕು. ಹೇಳ್ತಿದ್ದಾರೆ ಅಂತೆ ಬಿಟ್ಟು ಯಾರ್ದೋ ಫೋರ್ಸಿಂದ, ಭಯದಿಂದ, ಹೆದರಿಕೆಯಿಂದ ಮಾಡಿದಾಗ ಆ ಕರ್ಮದಲ್ಲಿ, ಆ ಕರ್ಮದ ಫಲದಲ್ಲಿ ಸಫಲತೆ ಸಿಗಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ. ಇಲ್ಲ. ಈಗ ಹೇಳಿ, ಸತ್ಯುಗದಲ್ಲಿ ಎಲ್ಲ ಆತ್ಮರು ಖುಷಿಯಾಗಿರ್ಲಿಕ್ಕೆ ಕಾರಣ ಏನು? ಸಂಪೂರ್ಣತೆ. ಅವರು ಅವ್ರು ಮಾಡುವಂತ ಮಾಡುವಂತ ಖುಷಿಯಲ್ಲಿ ಅವರು ಸಂತೃಪ್ತತೆ ಇರ್ತಾರೆ, ಖುಷಿಯಿಂದ ಮಾಡ್ತಾರೆ. ಅವ್ರದ್ದು ಏನೇ ಕೆಲಸ ಇರಲಿ ಖುಷಿಯಿಂದ ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ಆದ್ಮೇಲೆ ಆ ಸಂಸ್ಕಾರವನ್ನ ನಾವು ಯಾವಾಗಿಂದ ರೂಢಿಸ್ಕೊಳ್ಬೇಕು? ಈಗಲಿಂದಲೇ ರೂಢಿಸ್ಕೊಳ್ಬೇಕು ಅಲ್ವಾ? ಯಾವುದೇ ಇಲ್ಲಿ ಆದ್ಮೇಲೆ ಯಾವುದು ಶ್ರೇಷ್ಠ ಕೆಲಸ, ಯಾವುದು ಕನಿಷ್ಠ ಕೆಲಸ? ಎಲ್ಲವೂ ಶ್ರೇಷ್ಠ. ಯಾವ್ದು ಸರಿ. ಮನಸ್ಪೂರ್ವಕವಾಗಿ ಖುಷಿಯಿಂದ ಬೇರೆಯವರ ಕಲ್ಯಾಣಕ್ಕೆ, ನಿಮ್ಮ ಕಲ್ಯಾಣಕ್ಕೆ, ಸರ್ವರ ಒಳ್ಳೆಯದಕ್ಕೋಸ್ಕರ ಯಾವ ಕರ್ಮವನ್ನ ಮಾಡಿದ್ರು ಅದು ಕಲ್ಯಾಣನೇ ಅಲ್ವಾ? ಹೌದು. ಕಾಲಿಳಿಬೇಕು, ನನ್ನ ಹೆಸರು ಪ್ರಸಿದ್ಧಿ ಆಗ್ಬೇಕು, ವಿಕಾರಕ್ಕೆ ವಶೀಭೂತರಾಗ್ಬೇಕು ಅಂತ ಬಿಟ್ಟು ನೀವು ಯಾವ ಕರ್ಮ ಮಾಡಿದ್ರು ಅದು ಆ ಕಲ್ಯಾಣನೇ. ಕಲ್ಯಾಣ ಹೌದು ಆದ್ಮೇಲೆ ಮನೇಲಿ ಬೇಕಾದ್ರೆ ಪಾತ್ರೆ ತೊಳಿರಿ, ಖುಷಿಯಿಂದ ತೊಳಿರಿ. ಹೇಗಿರ್ತದೆ? ಮಸ್ತಾಗಿರ್ತೀರ ಅಲ್ವಾ? ಸೇವಾ ಕೇಂದ್ರಕ್ಕೆ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ದೃಷ್ಟಿ ಕೊಟ್ಕೊಂಡು ಮನಸ್ಸಿನಲ್ಲಿ ಮನೆಯವರನ್ನು, ಮಕ್ಕಳನ್ನು, ಸೆಂಟರ್ ಟೀಚರ್ನ ಬೈತಾ ಸ್ಟೇಜ್ ಮೇಲೆ ಯೋಗ ಮಾಡಿಸಿದ್ರೆ ಆಶೀರ್ವಾದ ಸಿಗತ್ತೋ ಸಿಗಲ್ವೋ? ಈಗಲ್ಲ ಅದಕ್ಕಾಗಿ ಯಾವುದೇ ಕರ್ಮಕ್ಕೆ ಆಧಾರ ಯಾವುದು ಆದ್ಮೇಲೆ ನನ್ನ ಮನೋಸ್ಥಿತಿ ಅಲ್ವಾ? ನಾಟಕದ ಅನುಸಾರ ನಿಮ್ಗೆ ಏನೇ ಪಾತ್ರ ಸಿಕ್ಕಿರ್ಲಿ ಖುಷಿ ಖುಷಿಯಿಂದ ಮಾಡಿ. ಯಾವಾಗಲೂ ನಾನು ಹೊಸದನ್ನ ಮಾಡಬೇಕು, ಅದನ್ನ ಕಲಿಬೇಕು. ಸ್ವಪ್ರೇರಣೆಯಿಂದ ಮನಸ್ಪೂರ್ವಕವಾಗಿ ಮಾಡ್ತಾ ಹೋಗಿ. ಬೇರೆಯವರು ಖುಷಿಯಾಗಿರ್ತಾರೋ ಇರಲ್ವೋ? ಯಾರು ಖುಷಿಯಾಗಿರ್ಬೇಕು? ನಾನ್ ಖುಷಿಯಾಗಿಲ್ಲ. ಅಲ್ವಾ? ನಾನ್ ಖುಷಿ ನಾನು ಖುಷಿಯಾಗಿರ್ಬೇಕು ಅಂತ ಅದಕ್ಕೆ ತಕ್ಕ ಹಾಗೆ ನಿಯಮಗಳನ್ನ, ಕಾನೂನನ್ನ ಫಾಲೋ ಮಾಡ್ಬೇಕಲ್ವಾ? ಮಾಡ್ಬೇಕು ಅದರಂತೆ ನಾನು ನಡಿಬೇಕಲ್ವಾ? ಜೀವನದ ಹೌದು. ಕೆಲವೊಂದು ಧ್ಯೇಯ, ಗುರಿ, ಉದ್ದೇಶ ಇದೆ ಆದ್ಮೇಲೆ. ಹಣ ಸಂಪಾದನೆ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಧ್ಯೇಯ, ಗುರಿ, ಉದ್ದೇಶ ಅಲ್ಲ. ಜೀವನ ನಡೆಸುವಂತ ಕಲೆಯನ್ನ ತಿಳಿಯೋದೇ ದಟ್ ಈಸ್ ರಿಯಲ್ ಲೈಫ್. ಅದು ನಿಜವಾದಂತ ಜೀವನ. ಅದನ್ನ ಭಗವಂತ ನಮ್ಗೆ ಕಲ್ಸ್ಕೊಡ್ತಾ ಇದ್ದಾರೆ. ಆ ಶಕ್ತಿಯನ್ನು ನಮ್ಮಲ್ಲಿ ಬಾಬಾ ತುಂಬಿಸ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ನಮಗೆ ತುಂಬ್ತಾ ಇದ್ದಾರೆ. ಅದಕ್ಕಾಗಿ ಏನೇ ಕರ್ಮವನ್ನ ಮಾಡಿದ್ರು ಏನ್ ಮಾಡಿ? ಖುಷಿಯಿಂದ ಮಾಡಿ. ಬಾಬನ ಪ್ರಶ್ನೆ, ಹೆಸರು ಕೀರ್ತಿ ಬೇಕು ಅಂತ ಎಲ್ಲರ ಕಡೆಗೆ 25,000 ರೂಪಾಯಿ ಸೆಂಟರ್ ಅಕ್ಕವ್ರ ಹತ್ರ ಕೊಡೋದು ಹೇಗಿರ್ತದೆ? ತುಂಬಾ ಬಡತನದಲ್ಲಿರುವಂತ ಒಬ್ಬ ಅಜ್ಜಿ ಯಾರು ಇಲ್ದಿದ್ದಾಗ 1 ರೂಪಾಯಿ ಅಂತ ಅಂದ್ಬಿಟ್ಟು ಭಂಡಾರದಲ್ಲಿ ಹಾಕೋದು ಹೆಂಗಿರ್ತದೆ? ಬಾಬನಿಗೆ ಯಾವ್ದು ಇಷ್ಟ ಆಗ್ತದೆ? ಭಂಡಾರದಲ್ಲಿ ಹಾಕಕ್ ಖುಷಿ. ಯಾವ್ದು? 1 ಒಂದ್ ರೂಪಾಯಿ. ರೂಪಾಯಿ ನಾನು ಹಾಕೋದು ಯಾರಿಗೂ ಕೂಡ ಕಾಣಬಾರ್ದು, ನನಗೆ ಮತ್ತೆ ಬಾಬನಿಗೆ ಮಾತ್ರ ಗೊತ್ತಾಗ್ಬೇಕು ಅಂತ ಬಿಟ್ಟು ನಿಸ್ವಾರ್ಥ ಭಾವದಿಂದ ತಾನು 4 ರೂಪಾಯಿ ಸಂಪಾದನೆ ಮಾಡಿದ್ರು ಅದನ್ನು 1 ರೂಪಾಯಿನ ತಂದುಬಿಟ್ಟು ಆಗ್ತಾರಲ್ವಾ? ಹೌದು ಅವನು ಶ್ರೇಷ್ಠ. ಒಂದ್ಸಲ ಹೌದು ಅಕ್ಬರ್ನ ಆಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಕೇಳುತ್ತಾರೆ, ಅಕ್ಬರ, ಈ ಪ್ರಪಂಚದಲ್ಲಿ ಶ್ರೀಮಂತ ವ್ಯಕ್ತಿ, ಖುಷಿಯಿಂದ ಇರುವಂತ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅವಾಗ ಅಲ್ಲಿರುವಂತ ಮಂತ್ರಿಯರು ಎಲ್ಲರೂ ಕೂಡ ರಾಜ್ಯಸಭೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅನುಭವನ ಹೇಳ್ತಾರೆ. ಬೀರ್ಬಲ್ ಸುಮ್ಮನೆ ಇರ್ತಾನೆ. ಬೀರ್ಬಲ್ನಿ ಕೇಳ್ತಾನೆ, ಇನ್ನು ಇದರಲ್ಲಿ ಏನು? ಕೆಲವರು ರಾಜರು ಅಂತ ಹೇಳ್ತಾರೆ, ಕೆಲವರು ಬ್ರಾಹ್ಮಣರು ಅಂತ ಹೇಳ್ತಾರೆ. ರಾಜ ಯಾಕಂದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾರೆ ಅಂತ. ಬ್ರಾಹ್ಮಣ ಯಾಕಂದ್ರೆ ಯಾರು ದೇವ್ರ ಜೊತೆಗೆ ಇರ್ತಾರೆ ಅಂತ. ಕೆಲವರು ಹೇಳ್ತಾರೆ ಡಾಕ್ಟರ್ ಅಂತ ಹೇಳ್ತಾರೆ, ಯಾಕಂದ್ರೆ ಕಾಯಿಲೆ ಗುಣ ಮಾಡ್ತಾರೆ ಅಂತ. ಸರಿ, ಅವಾಗ ಬೀರ್ಬಲ್ಲ ಹೇಳ್ತಾನೆ, ನಿಮ್ಮ ಆಸ್ಥಾನದಲ್ಲಿರುವಂತ ಕಟ್ಟಿಗೆ ಮಾರೋನಿದ್ದಾನಲ್ಲ ಅವನು ಖುಷಿಯಾಗಿರ್ತಾನೆ ಅಂತ ಹೇಳ್ತಾರೆ. ಸರಿ, ಅವಾಗ ಕೇಳ್ತಾರೆ ಯಾಕಪ್ಪ ಅಂತ ಕೇಳ್ತಾರೆ.
ಯಾಕಪ್ಪ ಅಂತಂದ್ರೆ ಪ್ರತಿದಿನ ಸೂರ್ಯೋದಯ ಆಗೋಕ್ಕಿಂತ ಮೊದಲು ಅವನು ಎದ್ದು ಸ್ನಾನ ಮಾಡಿ ತಿಂಡಿ ತಿಂದ್ಬಿಟ್ಟು ಬುತ್ತಿ ತಗೊಂಡು ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿರುವಂತ ಒಣ ಕಟ್ಟಿಗೆನ ಕಟ್ ಮಾಡಿಬಿಟ್ಟು ಸಾಯಂಕಾಲ ರಾಜನ ಆಸ್ಥಾನಕ್ಕೆ ಬರ್ತಾನೆ. ಅವನಿಗೆ ಅವಾಗ ₹1 ಸಂಬಳ. ಎಷ್ಟು? ₹1. ಆ ₹1 ಸಂಬಳದಲ್ಲಿ 25 ಪೈಸಾ ಮನೆಗೆ ಆ ದಿನಕ್ಕೆ ಬೇಕಾದ್ರೆ ದಿನಸಿ ತಗೊಂಡೋಗೋದು, 25 ಪೈಸಾ ದೇವರ ಹುಂಡಿಗೆ, 25 ಪೈಸಾ ದಾನಕ್ಕೆ, 25 ಪೈಸೆ ಮುಂದಿನ ಉಳಿತಾಯಕ್ಕೆ. ಸರಿ, ಅಷ್ಟು ಮಾಡಿದ್ರು ಮನೆಗೆ ಬಂದ, ಚೆನ್ನಾಗಿ ನಿದ್ರೆ ಮಾಡ್ದ, ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಅವನ ಕೆಲಸಕ್ಕೆ ಅವನು ಹೋದ. ಅವನಿಗೆ ಚಿಂತೆ ಇದೆಯಾ? ಇಲ್ಲ, ಅವನು ಬ್ಯಾಲೆನ್ಸ್ ಮಾಡಿದಾನೋ ಮಾಡಿಲ್ವೋ? ಮಾಡಿದ್ದಾರೆ. ಅವನಷ್ಟು ಶ್ರೀಮಂತ ವ್ಯಕ್ತಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ. ಹಾಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತ ನೋಡಿ ಆತ್ಮೀಯರೇ. ಲೌಕಿಕ, ಅಲೌಕಿಕ, ಧನದ ಬ್ಯಾಲೆನ್ಸ್, ಸಮಯ ಸಂಕಲ್ಪದ ಬ್ಯಾಲೆನ್ಸ್, ಎಲ್ಲವನ್ನು ಕರೆಕ್ಟ್ ಆಗಿ ಮಾಡಿದ ಮಾತ್ರ ನಮ್ಮ ಜೀವನ ಏನಾಗಿರ್ತದೆ? ನೆಮ್ಮದಿಯಿಂದ ಇರ್ತದೆ. ಆದ್ಮೇಲೆ ನಮ್ಮ ಜೀವನದಲ್ಲಿ ದುಃಖಕ್ಕೆ ಕಾರಣ ಯಾವುದು? ಕಾರಣ ಯಾವುದು? ಆಸೆ. ಈ ಎಲ್ಲ ನಿಯಮಗಳನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡದೇ ಇರುವಂತ ಕಾರಣದಿಂದ ನಮಗೆ ದುಃಖ ಇದೆ. ಹೌದಾ? ನಾವು ಇದೇ ಶರೀರದಲ್ಲಿ ಚಿಕ್ಕವರಿದ್ದಾಗ ಈ ನಿಯಮಗಳನ್ನ ಧಾರಣೆ ಮಾಡಿದಾಗ ನಾವು ಖುಷಿಯಾಗಿದ್ವೋ ಇಲ್ವೋ? ಇದ್ವಿ. ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡೋದು ಬೇಡ, ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳಿ. ಹಳೆ ಮನೇಲಿ ನಾವು ಎಷ್ಟು ಖುಷಿಯಾಗಿದ್ವಲ್ಲ, ಇವತ್ತು ಟೈಲ್ಸ್ ಬೇಕು, ಇಸ್ತ್ರಿ ಹಾಕೊಂಡಿರೋ ಬಟ್ಟೆನೇ ಬೇಕು, ಡೈನಿಂಗ್ ಟೇಬಲ್ಲೇ ಬೇಕು, ನೆಲಗಡೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಮೋಡೇ ಬೇಕು, ಫ್ಯಾನೇ ಬೇಕು, ಫ್ಯಾನ್ ಇಲ್ಲ ನಿದ್ದೆನೇ ಬರೋದಿಲ್ಲ. ಅವಾಗ ಸೊಳ್ಳೆ ಗುಯ್ಯಂದು ನಿದ್ದೆ ಬಂದ್ಬಿಡೋದು, ಗೋಣಿ ಚೀಲ ಹಾಕೊಂಡು ನಿದ್ದೆ ಬಂದ್ಬಿಡೋದು, ಕಾಲಿಗೆಲ್ಲ ಸೆಗಣಿ ಕಪ್ಪು ಕಲೆಕ್ಕೆ ತಾಗದನ್ನು ಕೂಡ ನಿದ್ದೆ ಬಂದ್ಬಿಡೋದು ಅಲ್ವಾ ಆದ್ಮೇಲೆ? ಬಾಬಾ ಹೇಳಿದ ಬಚ್ಪನ್ ಕಾ ದಿನ್ ಭುಲಾನ ದೀನ. ಈ ಜನ್ಮದಲ್ಲಿ ಇಂಥ ಒಂದು ಸುಂದರವಾದ ಜೀವನ ಇದ್ದಾಗ ಇನ್ನು ಸತ್ಯುಗದ ಜೀವನವನ್ನು ಯೋಚನೆ ಮಾಡಿ ಅಲ್ವಾ? ಒಬ್ರು ಎಷ್ಟು ಇನ್ನೊಬ್ರಿಗೆ ಬೇರೆಯವ್ರಿಗೆ ಗೌರವ, ಪ್ರೀತಿ, ಸ್ನೇಹವನ್ನ ಕೊಡ್ತಾ ಇದ್ರು ಅಂದ್ರೆ ಬಾಬಾ ಹೇಳ್ತಾರೆ ಆತ್ಮೀಯರ ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮಲ್ಲಿರುವಂತಹ ಗುಣಗಳು ಈಗಿನ ನ್ಯೂ ಜನರೇಷನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ? ಇಲ್ಲ. ಕಾರಣ ಕಾರಣ ನಿಮ್ಮಲ್ಲಿದೆ, ನೀವು ಉಪಯೋಗ ಮಾಡ್ಕೊಳ್ತಿಲ್ಲ, ಅದ ಬೇರೆ ಪ್ರಶ್ನೆ. ನ್ಯೂ ಜನರೇಷನ್ ಆ ಗುಣಗಳು ಯಾಕಿಲ್ಲ? ಅವರ ಮನಸ್ಥಿತಿನೇ ಚೇಂಜ್ ಆಗಿದೆ ಮಕ್ಕಳುಗಳೆಲ್ಲ. ಕಾರಣ ನಮ್ಮಲ್ಲಿ ಇದೆ, ನಾವು ಅವ್ರಿಗೆ ತಿಳಿಸ್ಕೊಡ್ತಾ ಇಲ್ಲ. ನಾವೇ ಹೇಳ್ಕೊಟ್ಟಿಲ್ಲ. ನಾವ್ ಬೆಳೆಸ್ಕೊಂಡ್ರೆ ಆತರ. ಕಾರಣ ಏನು ಅಂತಂದ್ರೆ ಆದ್ಮೇಲೆ ಅವರೆಲ್ಲ ಪರಮಧಾಮದಿಂದ ಹೊಸದಾಗಿ ಬಂದಿರುವಂತ ಆತ್ಮಗಳು, ಅವರಲ್ಲಿ ಆ ಕಲೆಗಳು ಇರುವುದಿಲ್ಲ. ನಮ್ಮಲ್ಲಿ ಸತ್ಯುಗದಲ್ಲಿರುವಂತ ನಮ್ಮಲ್ಲಿ ಈ ಕಲೆಗಳು ಇದಾವೆ, ಆದ್ರೆ ನಾವು ಉಪಯೋಗ ಮಾಡ್ಕೊಳ್ತಾ ಅಲ್ವಾ? ಈಗ ಕಲಿಯುಗದ ಅಂತ್ಯದಲ್ಲಿ ಪರಮಧಾಮದಿಂದ ಬರುವಂತ ಆತ್ಮಗಳಲ್ಲಿ ಎಷ್ಟು ಕಲೆ ಇರ್ತದೆ? 1 ಅಥವಾ 2 ಕಲೆ, ಹೌದು ಅಲ್ವೋ? ಅದಕ್ಕಾಗಿ ಅವರು ಬೇರೆಯವ್ರ ಗೌರವವನ್ನ ಕೊಡ್ತಾ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ, ಸ್ವಾರ್ಥಿಗಳಾಗಿದ್ದಾರೆ. ಈಗ ಅರ್ಥ ಆಗ್ತಿದೆ ಬಾಬಾ ಜ್ಞಾನ ಏನ್ ಹೇಳ್ತಿದ್ದಾರೆ ಅಂತ. ಅವರ ಪಾತ್ರ ಅದೇ ರೀತಿ ನಮ್ಮಲ್ಲಿ ಇದೆ, ಆದ್ರೆ ನಾವು ಅದನ್ನ ಏನ್ ಮಾಡ್ತಾ ಇಲ್ಲ, ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಓಕೆ, ಈಗ ನಿಮ್ಗೊಂದು ಪ್ರಶ್ನೆ. ನೀವು ಚಿಕ್ಕವರಿದ್ದಾಗ ನಿಮ್ಮಮ್ಮ ನಿಮ್ಮ ಬಗ್ಗೆ ಎಷ್ಟು ಗಮನ ಕೊಡ್ತಾ ಇದ್ರು? ತುಂಬಾ ಗಮನ ಹೊಟ್ಟೆಯಲ್ಲಿದ್ದಾಗ ಹೊರಗಡೆ ಬಂದ ಗಮನ ಕೊಡ್ತಾ ಇದ್ರೋ ಇಲ್ವೋ? ಕೊಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಗಮನ ಕೊಡ್ತಿದ್ದೀರಿ? ಇಲ್ವೇ ಇಲ್ಲ. ನಿಮ್ಮ ಮಗಳು, ನಿಮ್ಮ ಸೊಸೆ ನಿಮ್ಮ ಮೊಮ್ಮಕ್ಕಳಿಗೆ ಎಷ್ಟು ಗಮನ ಕೊಡ್ತಿದ್ದಾರೆ? ಇವತ್ತು ಅಜ್ಜಿ ತಾತನೇ ಮೊಮ್ಮಗು ನೋಡ್ಬೇಕಾಗಿದೆ ಹೊರತು ಸೊಸೆ ಮತ್ತು ಮಗಳು ಕಂಪ್ಯೂಟರ್ ಹಿಡ್ಕೊಂಡು ಕುಂತಿರ್ತಾರೆ. ಅವ್ರಿಗೆ ಒಂದೇ ಇಷ್ಟ, ಮೊಬೈಲು ಕಂಪ್ಯೂಟರ್ ಅಷ್ಟೇ. ಕೂಡ್ ಸುತ್ತೋದು, ಇಂದ್ರಿಯಗಳ ಸುಖ. ಆತ್ಮೀಯರ ಕಾರಣ ಏನು ಗೊತ್ತಾ? ಕಾರಣ ಏನ್ ಹೇಳಿ ಮೋಹನನ? ಕಾರಣ ಏನ್ ಹೇಳಿ? ನಾವೇ ಕಲಿಸ್ಕೊಟ್ಟಿಲ್ಲ. ನೀವು ಕಲ್ಪವೃಕ್ಷದ ಕೆಳಗಡೆ ಕೂತ್ಕೊಂಡು ಏನು ಶಕ್ತಿ ಕೊಡ್ಬೇಕು ಅದನ್ನು ಕೊಡ್ತಾ ಇಲ್ಲ ತಾನೆ. ನೀವು ಆ ಗುಣಗಳಿಂದ ಹಿಂದಕ್ಕೆ ಬಂದಿದ್ದೀರಿ ತಾನೆ. ಆವಾಗ ಅವರಿಗೂ ಕೂಡ ಆ ಗುಣಗಳೇನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ನೀವು ಬೇರು, ನೀವು ಬೀಜ,
ನೀವು ಕೊಟ್ಟರವ್ರಿಗೆ ಏನಾಗತ್ತೆ, ಸಿಗ್ತದೆ. ನೀವು ಕೊಟ್ಟೇ ಇಲ್ಲದವ್ರಿಗೆ ಎಲ್ಲಿಂದ ಸಿಗ್ತದೆ ಹೇಳಿ ನೋಡೋಣ. ಹಾಗೆ ಹೌದು. ತಪ್ಪು ಯಾರ್ದು? ನಮ್ದೆ ನಮ್ದು ಸೊಸೆದ ಮಗಂದ? ನಂದೆ ಸರಿ ಯಾರಾಗ್ಬೇಕು? ನಾನೇ ನಾವೇ. ಈ ಪ್ರಪಂಚದಲ್ಲಿ ದೊಡ್ಡ ರಾಕ್ಷಸ ಯಾರು? ನಾನೇ ಕೆಟ್ಟ ಗುಣ ಯಾರಲ್ಲಿದೆ? ನನ್ನಲ್ಲಿ ನನ್ನಲ್ಲಿ ನನ್ನ ಜೀವನದಲ್ಲಿ ಸಫಲತೆ ಇಲ್ಲದೆ ಇರೋ ಕಾರಣ ಏನು? ನಾನೇ ಕಾರಣ. ನನ್ನಲ್ಲಿ ಜ್ಞಾನ ಇದೆ, ಅನುಭವ ಇದೆ, ಎಲ್ಲ ಗೊತ್ತಿದೆ ಆದ್ಮೇಲೆ, ಆದರೆ ಅಳವಡಿಕೆ ಇಲ್ಲ. ಅದಕ್ಕಾಗಿ ಆ ಕರ್ಮದ ಫಲ ನನಗೆ ಸಿಗ್ತಾ ಇಲ್ಲ. ಪಾಪ ಅವ್ರಿಗೇನು ಗೊತ್ತಿಲ್ಲ ಬಿಡಿ, ಅವ್ರು ತಪ್ಪಿಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ ಅದು. ಆದ್ರೆ ನಮ್ಗೆ ಗೊತ್ತಿದ್ದು ಅನುಭವಿಸಿಬಿಟ್ಟು ಕೂಡ ನಾವು ಅದನ್ನ ಏನ್ ಮಾಡ್ತಾ ಇಲ್ಲ. ತಪ್ಪು ಮಾಡ್ತಾ ಕಾರ್ಯದಲ್ಲಿ ಈಗ ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋದಾಗ ನಿಮ್ ಮನಸ್ಸಿಗೆ ಬಂದಷ್ಟು ದುಡ್ಡು ಕೊಡಿ ಅಂತ ನೀವೆಲ್ಲಾದ್ರೂ ಕೇಳ್ತೀರಾ? ಇಲ್ಲ. ಮೊದ್ಲು ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ. ಮಾಡ್ಕೊಂಡು ತಲೆ ತಗ್ಸ್ಕೊಂಡು ಬರ್ತಿದ್ವಿ, ಹಣದ ಬಗ್ಗೆ ಕೇಳ್ತಾನೆ ಇರ್ಲಿಲ್ಲ. ಅವ್ರು ಇಷ್ಟು ದಿನ ಆದ್ಮೇಲೆ ಕೊಡ್ತಾ ಇದ್ರು. ಹೌದು ಅಲ್ವೋ? ಹೌದು. ಅಲ್ವಾ? ಅಲ್ಲಿ ಈಗಲೂ ಕೂಡ ಮೋಸ ಇದೆ ಮೇಡಮ್. ಎಷ್ಟು ಬೇಕಾದ್ರೂ ಕೊಡಿ ಅಂತ ಅವ್ರು ಕಡಿಮೆನೆ ಕೊಡ್ತಾ ಹೊರತು ಜಾಸ್ತಿ ಕೊಡೋದಿಲ್ಲ ಅಲ್ವಾ? ಜನರು ಕೂಡ ಹಾಗೆ ಇದ್ದಾರೆ. ಯಾಕಂದ್ರೆ ವಾತಾವರಣ ಆ ರೀತಿ ಇದೆ ಅಲ್ವಾ? ಅದಕ್ಕಾಗಿ ಇವತ್ತು ಗುಣ ಇರೋರ ಹತ್ರ ಧನ ಇರೋದಿಲ್ಲ, ಧನ ಇರೋರ ಹತ್ರ ಗುಣ 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 ಈಗ ಗುಣ ಶ್ರೇಷ್ಠನು ಧನ ಶ್ರೇಷ್ಠನು? ಗುಣ ಗುಣ ಸತ್ಯುಗದಲ್ಲಿ ಜನ ಧನದಿಂದ ಶ್ರೇಷ್ಠರಾಗಿದ್ರು, ಗುಣದಿಂದ ಶ್ರೇಷ್ಠರಾಗಿದ್ರು. ಗುಣದಿಂದ ಇಷ್ಟರಾಗಿ. ಒಂದು ವಿಷಯ ತಿಳ್ಕೊಳ್ಳಿ, ಧನ ಇದ್ರೆ ಗುಣ ಬರೋದಿಲ್ಲ, ಗುಣ ಇದ್ರೆ ದನ ದನ. ಬರುತ್ತೆ. ಧನ ಬರ್ತದೆ. ಇವತ್ತು ನಾವು ಬಡವರಾಗ್ಲಿಕ್ಕೆ ಕಾರಣ ಏನು? ಗುಣ ಇಲ್ಲ. ಗುಣ ಇಲ್ಲ. ಗುಣಗಳಿಲ್ಲ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಆತ್ಮದಲ್ಲಿ ಆ ಗುಣಗಳನ್ನು ತಂತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸೋಲಾಕಲಾ ಸಂಪೂರ್ಣ ಅಂತಂದ್ರೆ ಆ ವ್ಯಕ್ತಿ ಏನು ಕರ್ಮವನ್ನ ಮಾಡ್ತಾರೋ ಆ ಕರ್ಮವನ್ನ ಮಾಡ್ಲಿಕ್ಕೆ ಮುಖ್ಯವಾಗಿ ಏನೇನು ಅವಶ್ಯಕತೆ ಇದೆಯಲ್ಲ, ಆತ್ಮಿಕವಾಗಿ, ಮಾನಸಿಕವಾಗಿ, ಆಂತರಿಕವಾಗಿ, ಅದೆಲ್ಲ ಅವನು ಸಂಪೂರ್ಣವಾಗಿರ್ತಾನೆ. ಅಂದ್ರೆ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋನು ಏನ್ ಮಾಡ್ತಾನೆ? ಖುಷಿಯಿಂದ ಮಾಡ್ತಾ ಇರ್ತಾನೆ. ರಾಜ್ಯಭಾರ ಮಾಡೋನು ಕೂಡ ಏನ್ ಮಾಡ್ತಾ ಇರ್ತಾನೆ? ಖುಷಿಯಿಂದ ಖುಷಿಯಿಂದ. ರಾಜ್ಯಭಾರ ಮಾಡ್ತಾನೆ. ಯಾರು ಕೂಡ ಬೈ ಫೋರ್ಸ್ ಇಂದ, ಬೇಜಾರಿಂದ, ಕಷ್ಟದಿಂದ ಯಾರೋ ದೂಷಣೆ ಮಾಡ್ತಾ ಮಾಡೋದಿಲ್ಲ. ಇವತ್ತು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ಕೆಲಸ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡ್ತೀರೋ, ಬೇರೆ ಬೈದ್ ಮಾಡ್ತಿರೋ? ಬೈತಾನೆ ಮಾಡಕ್ಕೆ. ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶನ್ ಸರಿ ಇಲ್ಲ, ಹೀಗೆ ಯೋಚನೆ ಮಾಡಿ. 25 ವರ್ಷ ಮೊದಲು ಇದೇ ರೀತಿ ಇತ್ತ ನಿಮ್ಮ ಮನೋಸ್ಥಿತಿ? ಏನಿಲ್ಲ. ನಾವೆಲ್ಲರಿಗೂ ಅಡಿಗೆ ಮಾಡಿ ಹಾಕ್ಬೇಕು, ತಿಂಡಿ ತಿನ್ಸ್ಬೇಕು ಹೇಳುವಂತ ಮನೋಸ್ಥಿತಿ ಇತ್ತಲ್ವಾ ಆದ್ಮೇಲೆ? ಅಂದ್ಮೇಲೆ ಯಾರು ಚೇಂಜ್ ಆಗ್ಬೇಕು? ನಾನೇ ನನ್ನ ಜೀವನದ ಆಗು ಹೋಗುಗಳಿಗೆ, ವಿಶ್ವದ ಪರಿವರ್ತನೆಗೆ ಕಾರಣ ಯಾರು? ನಾನೇ. ಅದನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೇ ಕರ್ಮವನ್ನ ಮನಸ್ಪೂರ್ವಕವಾಗಿ ಸಂತೃಪ್ತ ಮನೋಭಾವದಿಂದ, ಯಥಾರ್ಥ ಜ್ಞಾನದ ಆಧಾರದಿಂದ, ಅರಿವಿಯಿಂದ, ತಿಳುವಳಿಕೆಯಿಂದ, ಶಿಕ್ಷಣದಿಂದ, ಅನುಭವದಿಂದ, ಬಾಬನ ಶ್ರೀಮತದ ಅನುಸಾರ ಪರ್ಫೆಕ್ಟ್ ಆಗಿ ಏನ್ ಮಾಡ್ಬೇಕು? ಕರ್ಮವನ್ನ ನೀವು ಮಾಡಬೇಕಾಗ್ತದೆ. ಆ ಜೀವನ ನಡೆಸುವಂತ ಕಲೆಯನ್ನ, ಅದು ನಮ್ಮಲ್ಲಿದೆ. ನಾವೇನ್ ಮಾಡಿಬಿಟ್ಟಿದೀವಿ? ಅದನ್ನ ಮರ್ತು ಬಿಟ್ಟಿದ್ದೀವಿ. ಯಾಕೆ ಮರ್ತಿದ್ದೀವಿ? ಪ್ರಪಂಚವನ್ನು ನೋಡ್ತಾ 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 ಏನಾಗ್ಬಿಟ್ಟಿದೆ? ಮರ್ತು ಬಿಟ್ಟಿದೀವಿ. ಅದಕ್ಕೆ ಭಗವಂತನು ಸುಂದರವಾದ ಮಾತನ್ನ ಹೇಳ್ತಾನೆ. ಏನು? ಒಂದು ಸಣ್ಣ ಮಗು, ಓಕೆ, ಎಷ್ಟು ವರ್ಷದ ಮಗು? 6 ವರ್ಷದ ಮಗು, ಸರಿ. ಅಲ್ಲಿ ಅವ್ರ ಊರಲ್ಲಿ ಜಾತ್ರೆ ಇರ್ತದೆ. ಏನಿರ್ತದೆ? ಜಾತ್ರೆ. ಸರಿ. ಜಾತ್ರೆ ಇದ್ದಾಗ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಮಗುನ. ಓಕೆ. ಮಗು ಜಾತ್ರೆ ನೋಡ್ಕೊಂಡ್ ಬರ್ತದೆ. ಜಾತ್ರೆಲಿ ಐಸ್ ಕ್ರೀಮ್ ಇದೆ, ಗೋಬಿ ಮಂಚೂರಿ ಇದೆ, ಒಂದು ಕಾರ್ ಇದೆ, ಅಂದ್ರೆ ಅಲ್ಲಿ ತುಂಬಾ ಐಟಮ್ಗಳಿದ್ದಾವೆ. ಆಮೇಲೆ ತೊಟ್ಲಿದೆ. ಓಕೆ, ಅದನ್ನೆಲ್ಲ ನೋಡ್ಬೇಕು, ತಿನ್ಬೇಕು ಅಂತ ಇಚ್ಛೆ ಯಾರಿಗೆ? ಮಗು. ಹಾಗಂದ್ರೆ ಪಕ್ಕದ ಮನೆ ಹತ್ರ ಅದು ಬೇಕು ಅಂತ ಕೇಳ್ಲಿಕ್ಕೆ ಆಗತ್ತಾ? ಆಗಲ್ಲ. ಆಗಲ್ಲ. ಸರಿ, ನೋಡ್ಕೊಂಡ್ಬಿಟ್ಟು ಮನೆಗೆ ಬರುತ್ತೆ. ಮನೆಗೆ ಬಂದ್ಬಿಟ್ಟು ಅಪ್ಪನ ಹತ್ರ ಹೇಳ್ತಾ, ನಾನು ಜಾತ್ರೆಗೆಲ್ಲ ಹೋಗಿದ್ದು, ನನಗೆ ಇದೆಲ್ಲ ಬೇಕು, ನಿನಗೆ ಕೊಡ್ಸು ಅಂತ ಹೇಳ್ತಾರೆ. ಆವಾಗ ಅಪ್ಪ ಏನ್ ಹೇಳ್ತಾರೆ? ಸರಿ, ನನಗೆ ಟೈಮ್ ಇಲ್ಲ, ನಾನು ದುಡ್ಡು ಕೊಡ್ತೇನೆ, ಅಮ್ಮನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ, ಅಮ್ಮನನ್ನ ಕರ್ಕೊಂಡು ಬರ್ತಾನೆ. ಯಾರು? ಮಗು. ಎಲ್ಲಿಗೆ? ಜಾತ್ರೆ. ಸರಿ. ಜಾತ್ರೆಗೆ ತುಂಬಾ ಜನ ಇರ್ತಾರ, ಸ್ವಲ್ಪ ಜನ ಇರ್ತಾರೋ? ತುಂಬಾ ಜನ ತುಂಬಾ ಜನ. ಓಕೆ. ಆ ಮಗು ಯಾಕೆ ಬಂದಿದೆ ಜಾತ್ರೆಗೆ? ಆಟ ಆಡಕ್ಕೆ ಬೇಕಾಗಿರತ್ತೆ. ಅದಕ್ಕೆ ಗೋಬಿ ಮಂಚೂರಿ ತಿನ್ಬೇಕು, ಐಸ್ ಕ್ರೀಮ್ ತಿನ್ಬೇಕು, ಕಾರ್ ಬೇಕು, ಮತ್ತೆ ಹೋಟೆಲ್ ಕೂತ್ಕೊಳ್ಬೇಕು. ಅದ್ರ ಡಿಮಾಂಡ್ ನೋಡ್ಕೊಂಡು ಹೋಗಿದೆ ಅದು. ಸರಿ, ಓಕೆ. ಅಲ್ಲಿ ಬಂದು
ಜಾತ್ರೆಗೆ ಬಂದ ತಕ್ಷಣದಲ್ಲಿ ಅಮ್ಮ ಏನ್ ಹೇಳ್ತಾರೆ, ಸರಿ ನಿನಗೆ ಅದೆಲ್ಲ ಕೊಡಿಸ್ತೇನೆ, ಫಸ್ಟಿಗೆ ದೇವಿ ಪೂಜೆ ಮಾಡೋಣ, ಅದಕ್ಕೆ ತೆಂಗಿನಕಾಯಿ, ಬಳೆ, ಕುಂಕುಮ ಎಲ್ಲ ಏನ್ ಮಾಡೋಣ ತಗೊಳ್ಳೋಣ, ನೀನು ಇಲ್ಲೇ ನಿಂತಿರು ಅಂತ ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಯಾರಿಗೆ? ಮಗುಗೆ. ಅಮ್ಮ ಏನ್ ಮಾಡ್ತಿರ್ತಾರೆ, ದೇವರಿಗೆ ಬೇಕಾದ್ರೆ ತೆಂಗಿನಕಾಯಿ ಹಣ್ಣೆಲ್ಲ ತಗೊಳ್ತಾನೆ. ಸರಿ, ಅದೇ ಟೈಮ್ನಲ್ಲಿ ಅಲ್ಲಿ ಕೋತಿ ಆಟ ಆಡೋರ್ಸೋದು ಬರ್ತಾನೆ. ಯಾರು ಬರ್ತಾನೆ? ಕೋತಿ ಆಟ ಆಡ್ಸೋರು. ಯಾರು ನೋಡ್ತಾರೆ? ಮಗು ನೋಡ್ ಮಗು ನೋಡ್ಬಿಟ್ಟು ಏನ್ ಮಾಡತ್ತೆ, ಅಲ್ಲಿ ಹೋಗುತ್ತೆ ನೋಡೋದಕ್ಕೆ. ಕೋತಿ ಆಟ ನೋಡ್ಕೊಂಡು ಮುಂದೆ ಹೋಗ್ತಾ ಆಡ್ತದೆ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾಕೆ ಬಂದಿದ್ದೇನೆ ಎಲ್ಲವನ್ನ ಮರ್ತು ಬಿಡ್ತದೆ. ಅದ ಗಮನ ಎಲ್ಲಿ ಹೋಗ್ತದೆ? ಕೋತಿ ಆಡ್ಸೋರು. ಕೋತಿ ಆಟ ನೋಡ್ತಾ ಎಲ್ಲಿ ಬಂದ್ಬಿಡ್ತು? ಬೇರೆ ರೂಟಿಗೆ ಬಂದು ಬೇರೆಗೆ ಬಂದಿಲ್ಲ, ಆ ಜಾತಿಯಲ್ಲೇ ಮಧ್ಯೆ ಬಂದ್ಬಿಡ್ತು. ಮುಂದೆ ಸುಮಾರು ಹೊತ್ತಾಯ್ತು. ಆದ್ಮೇಲೆ ಹಿಂತಿರುಗಿ ನೋಡ್ತದೆ, ಅಲ್ಲಿ ಯಾರಿಲ್ಲ. ಅಮ್ಮ ಇಲ್ಲ. ಅಮ್ಮ ಅವಾಗ ಗೊತ್ತಾಯ್ತು ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಅವಾಗ ಆ ಮಗು ಏನ್ ಮಾಡ್ತದೆ, ಜೋರಾಗಿ ನಗ್ತದೆ ಅಲ್ವಾ? ಅಳತೆ. ಅಳತ್ತೆ. ಯಾಕೆ ಅಳತ್ತೆ? ಅಮ್ಮ ಇಲ್ಲ ಅಂತ. ಯಾಕೆ? ಎದುರುಗಡೆ ಕೋತಿ ಆಟ ಇದೆಯಲ್ವಾ? ಎದುರುಗಡೆ ಕೋತಿ ಆಟ ಇದೆಯೋ ಇಲ್ವೋ? ಇಲ್ಲ. ಕೋತಿ ಆಟ ಇಷ್ಟ ಅಂತ ತಾನೇ ಬಂದಿರೋದು ಅದು. ಸರಿ, ಅವಾಗ ಅಳ್ತಾ ಇದ್ದಾಗ ಪಕ್ಕದವ್ರು ಹೇಳ್ತಾರೆ, ನೋಡಪ್ಪ ಮಗು ಅಳಬೇಡ, ನಿನಗೆ ಐಸ್ ಕ್ರೀಮ್ ಬೇಕಾ ಅಂತ ಕೇಳ್ತಾರೆ. ಮಗು ಐಸ್ ಕ್ರೀಮ್ ಬೇಕು ಅಂತ ಹೇಳತ್ತೋ ಹೇಳಲ್ವೋ? ಅಮ್ಮ ಹೇಳಲ್ಲ. ಬೇಕು. ಅಮ್ಮನೇ ಬೇಕು. ಗೋಬಿ ಮಂಚೂರಿ, ಬೇಡ ಏನು ಅಂತಂತೆ. ಕಾರು, ಬೇಡ ತೊಟ್ಲಲ್ಲಿ ಹೋಗೋದು ಬೇಡ. ಯಾರು ಬೇಕು? ಅಮ್ಮ ಬೇಕು. ಸರಿ, ಹಾಗೆ ಅಳ್ತು ಬಿಟ್ಟು ಬೊಬ್ಬೆ ಹೊಡೆದು ಎಲ್ಲ ಕೂಗ ಆದ್ಮೇಲೆ ಎಲ್ಲರೂ ಏನೇನು ಕೊಡ್ತೀವಿ ಅಂದ್ರೆ ಏನೂ ಬೇಡ ಅಂತ ಹೇಳ್ತಾರೆ. ಅಮ್ಮ ಸಿಕ್ಕಿ ಬಿಡ್ತಾರೆ. ಅಮ್ಮ ಸಿಕ್ಕಿದ್ಮೇಲೆ ಮಗು ಏನ್ ಮಾಡತ್ತೆ, ಖುಷಿಯಾಗಿ ಗಟ್ಟಿ ಆಗ್ಬಿಟ್ಟು ಅಪ್ಕೊಳ್ಳುತ್ತದೆ. ಸಣ್ಣ ಹತ್ಕೊಂಡ್ಬಿಟ್ಟು ಅಮ್ಮನಿಗೆ ಹೇಳ್ತಾ, ಅಮ್ಮ ಮನೆ ಹೋಗೋಣ ಬಾ ಅಂತ. ಅಮ್ಮ ಹೇಳ್ತಾರೆ, ಇಲ್ಲ ಸ್ವಲ್ಪ ತಿರ್ಕೊಂಡು, ಬೇಡ 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 ಬೇಡ, ಎಲ್ಲಿ ಹೋಗೋಣ, ಮನೆಗೆ ಹೋಗೋಣ. ಯಾಕೆ ಮತ್ತೆ ನಾನೇನಾದ್ರು ತಪ್ಸ್ಕೊಂಡು ಹೋಗ್ಬಿಟ್ರೆ ಅಲ್ವಾ? ಈಗ ಹೇಳಿ, ಆ ಮಗು ಯಾರು? ನಾನೇ. ನಾವ್ ಅಲ್ವಾ? ಸಂಗಮಯುಗದಲ್ಲಿ ಬಾಬನ ಮಡಿಲಲ್ಲಿ ಇದ್ವಿ ತಾನೆ, ಹೌದು. ಸುಖದ ಅನುಭವ ಮಾಡಿದ್ವಿ ತಾನೆ. ಹೌದು. ಮಧ್ಯದಲ್ಲಿ ಬಿಲ್ಡಿಂಗ್ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಮಕ್ಕಳು ಬೇಕು, ಎಲ್ಲ ಮಾಡಿದ್ವಿ ತಾನೆ. ಬಂದ್ಬಿಟ್ಟು ಕೋತಿ ಆಟ ನೋಡಿದ್ರೆ ತಾನೆ. ಕೋತಿ ಆಟ ನೋಡಿದ್ಯಾರು? ನೀವೇನೆ ನಾನೇ. ಅಲ್ವಾ? ಕೋತಿ ಆಟ ನೋಡ್ಬಿಟ್ಟು ಆದ್ಮೇಲೆ ಅಯ್ಯೋ ಇದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಾಯ್ತು. ಇವಾಗ ಯಾರು ಬೇಕು? ಅಮ್ಮ ಬಾಬಾ. ಅಮ್ಮ ಬೇಕು. ಅಮ್ಮ, ಯಾಕಂದ್ರೆ ಬಾಬಾ. ಒಳಗಡೆ ಸಂಸ್ಕಾರ ಇದೆಯಲ್ಲ, ಅಮ್ಮನ ಸಂಸ್ಕಾರ ಇದೆಯಲ್ಲ, ಅಮ್ಮ ಬೇಕು ಬೇಕು ಬೇಕು. ಇವಾಗ ಅಮ್ಮ ಸಿಕ್ಕಿದಾರು ಸಿಕ್ಕಿಲ್ವೋ? ಸಿಕ್ಕಿದ್ದಾರೆ. ಈ ಕೋತಿ ಆಟ ನೋಡ್ಬೇಕು, ಅಮ್ಮ ನೋಡ್ಬಾರ್ದು. ಬೇಡ. ಬೇಡಪ್ಪ. ಗೋಬಿ ಮಂಚೂರಿ ಏನು ಬೇಡ. ಏನು ಬೇಡ. ಯಾರು ಬೇಕು? ಅಮ್ಮನೇ ಅಮ್ಮ. ಅದರಲ್ಲಿ ಸಿಗುವಂತ ಸುಖ ಬೇರೆ ಯಾವ್ದಲ್ಲೂ ಸಿಗೋದಿಲ್ಲ. ಸಿಗೋದಿಲ್ಲ. ಹಾಗೆ ಭಗವಂತ ಹೇಳ್ತಾರೆ, ಮಕ್ಕಳು ಐಸ್ ಕ್ರೀಮ್ ತಿನ್ನಿ, ಅಮ್ಮನ ಮಡಿಲಲ್ಲಿ ಕೂತ್ಕೊಳ್ತಾರೆ. ಅಮ್ಮನ ಮಡಿಲಿ ಬಿಡಬಾರ್ದು. ಏನ್ ಮಾಡಬಾರ್ದು? ಅಮ್ಮನ ಮಾಡಿ ಕೋತಿ ಆಟ ನೋಡಿ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಅಮ್ಮನ ಗಟ್ಟಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕೇ ಬಿಡ್ತು. ಎಂದೂ ಕೂಡ ಒಬ್ಬಂಟಿ ಆಗಬಾರ್ದು. ಯಾಕಂದ್ರೆ ಮತ್ತೆ ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೇನಾಗ್ಬಿಡ್ತದೆ, ಪಶ್ಚಾತ್ತಾಪ ಪಡಬೇಕಾಗ್ತದೆ, ಅಳಬೇಕಾಗ್ತದೆ. 2500 ವರ್ಷ ಅಮ್ಮನ ಹುಡುಕಿದ್ರು ಹುಡುಕಿಲ್ವೋ? ಹುಡುಕಿದೀನಿ. ಯಾಕೆ ಹುಡುಕಿದ್ರಿ? ಅಮ್ಮನ ಮಡ್ಲಿಂದ ಹೇಳೋದು ಬಿಟ್ಟಿದಿರಲ್ಲ ಅದಕ್ಕೆ. ಕೋತಿ ಆಟ ನೋಡ್ಲಿಕ್ಕೆ ಹೋದ್ರಿ. ಅದಕ್ಕೆ ಬೇರೆಯವ್ರದ್ದೆಲ್ಲ ಏನ ಪಾತ್ರ ಇದೆ ಆದ್ಮೇಲೆ ಕೋತಿ ಆಟ ಆ ಸಮಯದಲ್ಲಿ ನಿಮ್ಗೆ ಇಷ್ಟ ಅಂತ ಅನ್ಸತ್ತೆ. ಅದು ಸತ್ಯ ಅಲ್ಲ. ನಿಮ್ಮನ್ನ ದಾರಿ ಏನ್ ಮಾಡತ್ತದೋ ತಪ್ಸತ್ತೆ. ಅದಕ್ಕಾಗಿ ಮನುಷ್ಯಾತ್ಮರು ಮಾಡುವಂತ ಪಾತ್ರ ಇಲ್ಲಿ, ಮನುಷ್ಯರು ನಿಮ್ಮ ಎದುರುಗಡೆ ಮಾತನಾಡುವಂಥದ್ದು ಇಲ್ಲಿ. ಎಲ್ಲ ಕಡೆಗೂ ಮೋಸ ವಂಚನೆ ಅಲ್ವಾ ಆತ್ಮೀಯರೇ? ಎಲ್ಲಾದ್ರೂ ಸತ್ಯತೆ ಇದೆಯಾ ಇವತ್ತು? ಯಾವುದೇ ಸಂಬಂಧದಲ್ಲಿ ಇದೆಯಾ? ಇಲ್ಲ. ಎಲ್ಲರೂ ಅವ್ರವ್ರ ಸ್ವಾರ್ಥದಲ್ಲಿ ಇದ್ದಾರೆ ಹೊರತು ಬೇರೆ ಒಳ್ಳೇದಕ್ಕೆ ಯಾರೂ ಇಲ್ಲ. ಹೌದು. ನಿಮ್ ಒಳ್ಳೇದು ಮಾಡೋರು ಯಾರು? ಭಗವಂತ ಮಾತ್ರ. ಒಬ್ರೆ. ಅದಕ್ಕಾಗಿ ಈ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ, ಅವನ ಜೊತೆಗೆ ಜೀವನವನ್ನ ಮಾಡಿ, ಅವಾಗ ಜೀವನ ಮಾಡಿಸುವಂತಹ ಶಕ್ತಿಯನ್ನ, ವಿಶೇಷತೆಯನ್ನ, ಗುಣವನ್ನ ಯಾರು ತುಂಬ್ತಾರೆ? ತಂದೆ ತುಂಬ ತಂದೆ ತುಂಬ್ತಾರೆ. ಯಾರು ಈಗ ತುಂಬಿಸ್ಕೊಳ್ತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ? ಸತ್ಯ. ಸತ್ಯಗೂ ಹೋಗ್ತಾರೆ. ಅರ್ಥ ಆಯ್ತಾ? ಆವಾಗ ಆ ಎಲ್ಲ ಮಿನಿಮಮ್ ಗುಣಗಳು ಅವರಲ್ಲಿ ಇರುವಂತ ಕಾರಣದಿಂದ ಅವ್ರೇನಾಗಿರ್ತಾರೆ, ಏನೇ ಕರ್ಮವನ್ನ ಮಾಡಿದ್ರು ಸೋಲಾಕಲ ಅಂತಂದ್ರೆ ಆ ಗುಣದಲ್ಲಿ ಸಂಪೂರ್ಣವಾಗಿ ಏನಾಗಿರ್ತಾರೆ, ಖುಷಿಯಿಂದ ಮಾಡ್ತಾ ಇರ್ತಾರೆ. ಹಳೆ ಕಾಲದಲ್ಲಿ ನೋಡಿ, ಮನೇಲಿ ಲೇಬರ್ಸ್ಗಳಿಗೆ ಒಂದು ಕೆಲಸ ಕೊಟ್ಬಿಟ್ರೆ ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ರಲ್ವಾ. ಇವತ್ತು ಲೇಬರ್ಸ್ ಬಂದ್ರೆ ಅಯ್ಯೋ ಇವ್ರು ಕಳ್ತನ ಮಾಡ್ಬಿಡ್ತಾರೇನೋ. ಲೇಬರ್ಸ್ ಕತೆ ಆಮೇಲೆ ಮನೇಲಿರೋ ಜನನೇ ಇವತ್ತು ಏನ್ ಮಾಡ್ತಿದ್ದಾರೆ, ಕಳ್ತನ ಮಾಡ್ತಾರೆ. ಹೌದು. ಮನೇಲಿರೋ ಒಂದು ಜನನ ಯಾವಾಗ ತಲೆ ಹೊಡಿತಾರಂತ ಭಯ ಇದೆ ಇವತ್ತು. ಬೇರೆ ಕತೆ ಬಿಡಿ ನಿಜಾನೇ.
ಅಂತ ಒಂದು ಮನೋಸ್ಥಿತಿ ಬಂದಿದೆ ಆದ್ಮೇಲೆ, ಅಂತ ಒಂದು ವಾತಾವರಣ ಬಂದಿದೆ. ಯಾಕಂದ್ರೆ ಕಲಿಯುಗ. ಹೌದು Okay? ಅದೇ ಅದಕ್ಕಾಗಿ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು ಇವಾಗ? ಚೆಕ್ check ಮಾಡ್ಕೊ ಮಾಡ್ಬೇಕು. ಬದಲಾವಣೆ ಪರಿವರ್ತನೆ ಕೊಡ್ಬೇಕಾಗಿದೆ. ಓಕೆ. ಅಚ್ಚ. ಓಂ ಓಂ ಶಾಂತಿ.